ಸೊ ನಾನು ಕರ್ನಾಟಕ ಟೀಮಿಗೆ ಸೆಲೆಕ್ಟ್ ಆಗಿದ್ದು ಒಂದು ಭಾಳ ಇದಿದೆ ಸರ್. ಪಾಕಿಸ್ತಾನದವ್ರಿಗೆ ಬಗ್ಬಡ್ದೆ ಸರ್ ನಾನು. 198 ಬಾರ್ಸ್ ಬಿಸಾಕ್ಬಿಟ್ಟೆ ಸರ್ ಅವ್ರಿಗೆ. ನ್ಯೂಸ್ ಪೇಪರಲ್ಲಿ ಪ್ರಜಾವಾಣಿ ಪೇಪರಲ್ಲಿ ಬಂತು ಸರ್, ಶೇಖರ್ ನಾಯಕ್ ಅವರು ಭಾರತ ಅಂಧರ ಕ್ರಿಕೆಟ್ ತಂಡದ ನಾಯಕರಾಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ. ಸೂಪರ್. ಮೋದಿಜಿ ಜೊತೆಗೆ ಇಂಡಿವಿಜುವಲ್ ಫೋಟೋ ಬರುತ್ತೆ ಸರ್. ಸೊ ನಾನು ಕರ್ನಾಟಕ ಟೀಮಿಗೆ ಸೆಲೆಕ್ಟ್ ಆಗಿದ್ದು ಒಂದು ಭಾಳ ಇದಿದೆ ಸರ್. ಮಂಡ್ಯದಲ್ಲಿ 1999ನೇ ಇಸ್ವಿಲಿ ಮಂಡ್ಯದಲ್ಲಿ ಮ್ಯಾಚ್ ಇತ್ತು. ಶಿವಮೊಗ್ಗ ವರ್ಸಸ್ ರಾಮನಗರ ಮ್ಯಾಚ್ ಬಿದ್ದಿತ್ತು. ಅವಾಗ ನಮ್ಗೆ ಶೂಸ್ ಎಲ್ಲ ಇಲ್ಲ ಅಲ್ಲ ಸರ್, ಶೂಸು ಎಲ್ಲ ಹಾಕೊಂಡು ಆಡಿದ್ರೆ ಪ್ರಾಕ್ಟೀಸೇ ಇಲ್ಲ. ಸರ್ ಬರೀ ಕಾಲು ಮತ್ತು ಸ್ಕೂಲ್ ಶರ್ಟು ಚಡ್ಡಿಯಲ್ಲಿ ನಾನು ಸುಮಾರು 46 ಬಾಲಿಗೆ 136 ಹೊಡೆದ್ಬಿಟ್ಟೆ ಸರ್ ರಾಮನಗರದವ್ರ ಮೇಲೆ. ಹೌದಾ? 46 ಬಾಲಿಗೆ 136 ರನ್ ಹೊಡೆದೆ ಸರ್. ಆವಾಗ ನನಗೆ ಆ ಒಂದು ಇದಕ್ಕೆ ಕರ್ನಾಟಕ ಟೀಮಿಗೆ ಸೆಲೆಕ್ಷನ್ ಮಾಡೋಕ್ಕೆ ಸೆಲೆಕ್ಟರ್ಸ್ ಎಲ್ಲ ಬಂದಿದ್ರು. ಸೊ ನನ್ನ ನೋಡಿ ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಕೋಚಿಂಗ್ ಕ್ಯಾಂಪಲ್ಲೆಲ್ಲ ಚೆನ್ನಾಗಿ ಎಲ್ಲ ಕಲ್ತ್ಕೊಂಡೆ. ನಮ್ಮ PT ಸರೇನೆ, ಸುರೇಶ್ ಸರೇನೆ ಕರ್ನಾಟಕ ಟೀಮ್ ಕೋಚ್ ಕೂಡ ಆಗಿದ್ರು. ಮತ್ತು ಚೆನ್ನಾಗಿ ಕೋಚಿಂಗ್ ಆಯಿತು. ಅದಾದಮೇಲೆ ಕರ್ನಾಟಕ ಟೀಮು ಸೌತ್ ಝೋನಿಗೆ ಪಾರ್ಟಿಸಿಪೇಟ್ ಮಾಡ್ತು ಸರ್. ಸೌತ್ ಝೋನಲ್ಲಿ ಆಂಧ್ರ, ತಮಿಳ್ನಾಡು, ಕೇರಳ, ಕರ್ನಾಟಕ, ಇವಾಗ ಪಾಂಡಿಚೇರಿ, ತೆಲಂಗಾಣ ಸೇರ್ಕೊಂಡಿದೆ 6 ಟೀಮು. ಅವು 4 ಟೀಮ್ ಇದ್ದಿದ್ದು ಸರ್. ಸೌತ್ ಝೋನು ಬೆಳಗಾಮಲ್ಲಿತ್ತು. ಅವಾಗ ಫೈನಲ್ ಮ್ಯಾಚು ಸರ್, ಎಲ್ಲ ಮ್ಯಾಚ್ಗೆ ಎತ್ಕೊಂಡು ಬಂದ್ವಿ. ಫೈನಲ್ ಕರ್ನಾಟಕ ವರ್ಸಸ್ ಕೇರಳ. 2002 ವರ್ಲ್ಡ್ ಕಪ್ ಇತ್ತು. 2002 ವರ್ಲ್ಡ್ ಕಪ್ ಇತ್ತು. ಅದಕ್ಕೋಸ್ಕರ ಸೆಲೆಕ್ಷನ್ ನಡೀತಾ ಇತ್ತು. ಡೆಲ್ಲಿಯಿಂದ ಸೆಲೆಕ್ಟರ್ಸ್ ಬಂದಿದ್ರು ಕ್ರಿಕೆಟ್ ಅಸೋಸಿಯೇಷನ್ ಇಂದ. ಸರ್ 2000 ಇದರಲ್ಲಿ 16 ವರ್ಷ ಸರ್, 16 ವರ್ಷ 2002ಗೆ. ಸೊ ಆ 2001ನಲ್ಲಿ ಸೌತ್ ಝೋನ್ ಟೂರ್ನಮೆಂಟ್ ನಡೀತಾ ಇತ್ತಲ್ಲ, ನಮ್ಮ PT ಮಾಸ್ಟ್ರು ಸೆಲೆಕ್ಟರ್ಸ್ ಇದ್ದಾರೆ. ಸೆಲೆಕ್ಟರ್ಸ್ ಆಪೋಸಿಟಲ್ಲಿ ನಾನು ರೌಂಡ್ ಹೊಡಿತಾ ಇರ್ತೀನಿ, ಅವರು ಕೂಡ ರೌಂಡ್ ಹೊಡಿತಾ ಇರ್ತಾರೆ ಎಲ್ಲರೂ ಸ್ಕಿಲ್ ನೋಡೋಕ್ಕೆ. ನಾನು ಶಬಾಷ್ ಶೇಖರ್ ವೆರಿ ಗುಡ್ ಬ್ಯಾಟಿಂಗ್ ಅಂತ ಎಲ್ಲಿ ಹೇಳ್ತೀನಿ, ಅದ್ರ ಆಪೋಸಿಟಲ್ಲಿ ಸೆಲೆಕ್ಟರ್ಸ್ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ನೀನು. ಹಂಗೆ ಅರ್ಥ ಮಾಡ್ಕೋಬೇಕು, ಅವ್ರ ಕಡೆನೇ ಹೊಡಿಬೇಕು, ಅವಾಗ ನೀನು ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆಗ್ತೀಯಾ ಸರ್. ಅವರು ಹೇಳ್ದಾಗೆಲ್ಲ ಭಾಳ ಆಫ್ ಸೈಡಲ್ಲಿ ಇದ್ರು ಕೂಡ ಅವರು ಆಫ್ ಸೈಡಲ್ಲಿ ಚಪ್ಪಾಳೆ ಮಾಡಿದ್ರೆ ಲೆಗ್ ಸೈಡಲ್ಲಿ ಇವರು ಸೆಲೆಕ್ಟರ್ಸ್ ಆ ಕಡೆನೇ ಹೊಡೆಯೋದು ಸರ್. ಅವಾಗ ನಮ್ಮ ಇವರೆಲ್ಲ ಬೈಯೋರು, ಆಫಿಗೆ ಬಂದಿದ್ದು ಆಫಿಗೆ ಹೊಡಿಯೋ, ಲೆಗ್ಗಿಗೆ ಬಂದಿದ್ದು ಲೆಗ್ಗಿಗೆ ಹೊಡಿಯೋ, ನೀನು ಆ ಕಡೆ ಬಂದಿದ್ದು ಈ ಕಡೆ ಬಂದಿದ್ದು ಆ ಕಡೆ ಹೆಂಗೆ ಹೊಡಿತೀಯೋ ಅಂತ ಇಲ್ಲ. ಸೊ ಆಮೇಲೆ ಎಲ್ಲ ಮ್ಯಾಚ್ ಗೆದ್ವಿ ಸರ್. ಗೊತ್ತಾ ಸರ್, ಆ ಮ್ಯಾಚಲ್ಲಿ 249 ಡಬಲ್ ಸೆಂಚುರಿ ಮಾಡಿದೆ ಸರ್ ನಾನು. ಹೌದಾ? ಎಷ್ಟು ಓವರ್ ಮ್ಯಾಚ್ ಅದು ಸರ್? ಅದು ನಮ್ದು ಬ್ಲೈಂಡ್ ಕ್ರಿಕೆಟ್ 40 ಓವರ್ಸ್ ಮ್ಯಾಚ್ ಇರುತ್ತೆ. ಆ 40 ಓವರ್ಸ್ ಅಲ್ಲೇ ನಾನು 249 ಸ್ಕೋರ್ ಮಾಡಿದೆ. ಅವಾಗ 386 ಏನೋ ಕೊಟ್ಟಿದ್ರು ಅವ್ರು ವಿನ್ನಿಂಗಿಗೆ, ನಾನೇ 249 ಹೊಡೆದ್ಬಿಟ್ಟೆ ಸರ್. 3 ಓವರ್ ಉಳಿಸ್ಕೊಂಡು ಗೆದ್ವಿ ಸರ್ ನಾವು. ಸೊ ಅದೊಂದು ಆಯಿತು. ಆಮೇಲೆ ಬೆಳಗಾವಿಯಲ್ಲಿ ಸರ್. ಅದಾದಮೇಲೆ 2002 ವರ್ಲ್ಡ್ ಕಪ್ ಇತ್ತು ಅಂತ ಅಂದಲ್ಲ, ಅದಕ್ಕೆ ಸೆಲೆಕ್ಷನ್ ಆಯಿತು. ಚೆನ್ನೈಯಲ್ಲಿ ಕೋಚಿಂಗ್ ಕ್ಯಾಂಪ್ ಇತ್ತು ಸರ್. ಅಲ್ಲಿಗೆ ಹೋಗ್ತೀನಿ, ನೋಡಿದ್ರೆ ಚೆನ್ನೈಯಲ್ಲಿ ನಡೀತು ಸರ್. ಹೋಟೆಲ್ ಸವೇರಾ ಅಂತ ಇದೆ ಸರ್, ಒಂದು ಇಂಟರ್ನ್ಯಾಷನಲ್. ಅವರು ಸ್ಪಾನ್ಸರ್ ಮಾಡಿ. ಕರ್ನಾಟಕದಿಂದ ಎಷ್ಟು ಜನ ಪ್ಲೇಯರ್ಸ್ ಸರ್? ಕರ್ನಾಟಕದಿಂದ 3 ಜನ ಸೆಲೆಕ್ಟ್ ಆಗಿದ್ವಿ. ಇಂಡಿಯನ್ ಟೀಮಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಎಲ್ಲ ಹಿಂದಿಯವರಿದ್ದಾರೆ, ತೆಲುಗು ಅವರಿದ್ದಾರೆ, ಮರಾಠೀಸ್ ಇದ್ದಾರೆ, ಆಮೇಲೆ ಬೆಂಗಾಲೀಸ್ ಇದ್ದಾರೆ. ಅಂದರೆ ಇಂಡಿಯನ್ ಟೀಮ್ ಅಂದರೆ ಎಲ್ಲ ರಾಜ್ಯದಿಂದ ಪ್ಲೇಯರ್ಸ್ ಇರ್ತಾರೆ. ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆನೇ ಗೊತ್ತಿಲ್ಲ. ಹೌದಾ? ಅವ್ರು ಏನೇನೋ ಅಂತ ಇದ್ದಾರೆ, ಉದರಾವ್ ಇದ್ರ ಜಾವ್ ಅಂತ ಎಲ್ಲ. ನನಗೆ ಏನಂದ್ರೆ ಏನೂ ಗೊತ್ತೇ ಇಲ್ಲ ಸರ್. ನಮ್ಮ ಸ್ಕೂಲಲ್ಲಿ ಎಲ್ಲ ಹಿಂದಿ ಇಂಗ್ಲೀಷ್ ಎಲ್ಲ ಸ್ಟಾರ್ಟ್ ಆಗ್ತಿದ್ದು 3rd ಸ್ಟ್ಯಾಂಡರ್ಡಿಂದ. ಸೊ ಹಂಗಾಗಿ ಹಿಂದಿ ಏನಂದ್ರೆ ಏನೂ ಗೊತ್ತಿರಲಿಲ್ಲ. ಆಮೇಲೆ ನನ್ನ ಹತ್ರ ಸ್ಕಿಲ್ ಇದೆ, ನನಗೆ ಐಡಿಯಾ ಗೊತ್ತು. ಹಂಗಾದ್ರೂ ಕೂಡ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತಾ ಇಲ್ಲ. ಕೋಚಿಂಗ್ ಕ್ಯಾಂಪಲ್ಲೆಲ್ಲ ಈಗ ಹೆಂಗೆ ಬಿಗ್ ಬಾಸಲ್ಲಿ ಜಗಳ ಆಗ್ತಿರುತ್ತೋ ಹಂಗೆಲ್ಲ ನಮ್ಮ ಕೋಚಿಂಗ್ ಕ್ಯಾಂಪಲ್ಲೆಲ್ಲ ಜಗಳ. ಆಮೇಲೆ ಸಾಯಂಕಾಲ ಮತ್ತೆ ಎಲ್ಲರನ್ನೂ ವರ್ಕ್ ಮಾಡೋದು ಸರ್. ಇಂಡಿವಿಜುವಲ್ ಗೇಮ್ ಅಂತ ಅಂದರೆ ಒಬ್ರಿಗೊಬ್ರು ಕೋಆರ್ಡಿನೇಟ್ ಮಾಡಿದ್ರೆ ಫೋಕಸ್ ಮಾಡ್ಬೋದು ಜಾಸ್ತಿ. ಇದು ಟೀಮ್ ಗೇಮ್ ಅಲ್ಲ ಸರ್. ಒಬ್ಬೊಬ್ರದ್ದು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಒಂದು ಮಾಡಬೇಕು. ಈಗ ಟೀಮ್ ಗೆಲ್ಲಬೇಕು ಅಂದರೆ ವಿ ಶುಡ್ ಹ್ಯಾವ್ ಯೂನಿಟಿ ಇದ್ರೇನೆ. ಬಟ್ ಐ ಹರ್ಡ್ ಬ್ಲೈಂಡ್ ಕ್ರಿಕೆಟ್ ಪ್ರಾಸೆಸ್ ಒಂದು ಟೀಮ್ ಫಾರ್ಮ್ ಆಗಕ್ಕೆ ಅದರದ್ದೇ ಆದ ಬೇರೆ ಬೇರೆ ರೂಲ್ಸ್ಗಳಿದಾವೆ. ಅಂದರೆ ಪಾರ್ಷಿಯಲ್ ಬ್ಲೈಂಡ್ ಇಷ್ಟಿರ್ತಾರೆ, ಬ್ಲೈಂಡ್ ಇಷ್ಟಿರ್ತಾರೆ. ಸೊ ಅದು ಹೇಗೆ ಅದು ಸರ್? ಒಂದು ಟೀಮಲ್ಲಿ 3 ಕ್ಯಾಟಗರೀಸ್ ಇರ್ತಾರೆ, B1, B2, B3 ಅಂತ. B1 ಅಂದರೆ ಫುಲ್ ಬ್ಲೈಂಡ್, 4 ಜನ ಇರ್ತಾರೆ ಆ ಟೀಮಲ್ಲಿ. ಕಾಣಿಸೋದೇ ಇಲ್ಲ, ಫುಲ್ ಬ್ಲೈಂಡ್ 100%. ಅವರಿಗೆಲ್ಲ ಮೆಡಿಕಲ್ ಚೆಕಪ್ ಆಗುತ್ತೆ, ದೊಡ್ಡ ಹಾಸ್ಪಿಟಲ್ಗಳಿಂದ ಮೆಡಿಕಲ್ ಚೆಕಪ್ ಆಗುತ್ತೆ. 4 ಜನ ಫುಲ್ ಬ್ಲೈಂಡ್ ಇರಬೇಕು. ಮತ್ತು B2 ಕ್ಯಾಟಗರಿ ಯಾರಿಗೆ ಒಂದು 3 ಮೀಟರ್ವರೆಗೂ ಕಾಣಿಸುತ್ತೋ, ನಾನು B2 ಕ್ಯಾಟಗರಿ ಸರ್. ಸ್ವಲ್ಪ ಅಲ್ಲಿ ತನಕ ಕಾಣುತ್ತೆ. ನನಗೆ ನಿಮ್ಮಿಂದ ಒಂಚೂರು ಅಲ್ಲಿವರೆಗೂ ಯಾರೋ ಇದ್ದಾರೆ ಅಂತ ಗೊತ್ತಾಗುತ್ತೆ, ಆ ಕಡೆನೂ ದೂರದಲ್ಲಿ ಯಾರೋ ಇದ್ದಾರೆ ಅಂತ ಗೊತ್ತಾಗುತ್ತೆ, ಬಟ್ ಯಾರಂತ ಗೊತ್ತಾಗಲ್ಲ.
ಸೊ ಹಾಗೆ B2 ಕ್ಯಾಟಗರಿ 3 ಮೀಟರ್ ಕಾಣಿಸುವಂಥವ್ರು ಇವರು 3 ಜನ ಇರ್ತಾರೆ. ಸೊ 4 3 7 ಆಯಿತು. B3 ಕ್ಯಾಟಗರಿ 5 ಮೀಟರ್ ಒಳಗಡೆ ಕಾಣಿಸುವಂಥವ್ರು ಇನ್ನೊಂಚೂರು ಜಾಸ್ತಿ. ಸೊ ಅವರು 4 ಜನ ಇರ್ತಾರೆ. ಸೊ 4 3 4 11 ಆಯಿತು. ಇದೇ ಥರ ಎಲ್ಲ ಕ್ಯಾಟಗರಿಲೂ ಇಬ್ಬಿಬ್ಬರು ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ. ಕಂಪಲ್ಸರಿ ಇಷ್ಟ ಆಡಬೇಕು. 17 ಸ್ಕ್ವಾಡ್ ಮಾಡ್ತಾರೆ ಸರ್ ಈ ಥರ. ಸೊ ಈ ಥರ ಒಂದು ಕಾಂಬಿನೇಷನ್ ಇರುತ್ತೆ. ಬಟ್ ಅದರಲ್ಲಿ ಯಾರು ಫಸ್ಟ್ ಬ್ಯಾಟ್ ಹೋಗಬೇಕು ಹಂಗೆಲ್ಲ ಸರ್ ಇದೆಲ್ಲ ಇದೆ ಸರ್. ಈಗ ಫಾರ್ ಎಕ್ಸಾಂಪಲ್ ಸೈಕಲ್ ರೊಟೇಟ್ ಮಾಡಬೇಕು ಬ್ಯಾಟಿಂಗ್ ಆರ್ಡ್ರಲ್ಲಿ. ಫಾರ್ ಎಕ್ಸಾಂಪಲ್ ಈಗ ಇಬ್ರು ಕಾಣಿಸೋರೆ ಬ್ಯಾಟಿಂಗ್ ಹೋದ್ರು, B2 ಮತ್ತು B3 ಪಾರ್ಷಲಿ ಬ್ಲೈಂಡು ಮತ್ತು ಪಾರ್ಷಲಿ ಸೈಟೆಡ್ ಬ್ಯಾಟಿಂಗ್ ಹೋದ್ರೆ ಯಾರೇ ಔಟ್ ಆದ್ರೂ ಕೂಡ ರಿಮೈನಿಂಗ್ ಕ್ಯಾಟಗರಿ ಹೋಗಿ ಆ ಸರ್ಕಲ್ನ ಕಂಪ್ಲೀಟ್ ಮಾಡಬೇಕು. ಅಂದರೆ B1 ಹೋಗ್ಬೇಕಾಗುತ್ತೆ. ಓಕೆ. ಈಗ ನೆಕ್ಸ್ಟ್ ಸರ್ಕಲಲ್ಲಿ ಫಾರ್ ಎಕ್ಸಾಂಪಲ್ B3 ಹೋದ, ಅದಾದ್ಮೇಲೆ ಅವ್ನು ಔಟ್ ಆದ ಯಾರೋ ಒಬ್ಬ, ನೆಕ್ಸ್ಟ್ B2 ಹೋದ, ಮತ್ತೆ ಇನ್ನೊಬ್ಬ ಮಿಕ್ಕಿದ್ಯಾರು B1, ಅವ್ನು ಹೋಗ್ಬಿಟ್ಟು ಸರ್ಕಲ್ ಕಂಪ್ಲೀಟ್ ಮಾಡ್ಬೇಕು. ಈ ಥರ. ಮತ್ತು ಬೌಲಿಂಗ್ ಕೋಟಾನು ಅಷ್ಟೇ. B2 B3 ಅವರು 60% ಕೋಟಾ ಇನ್ನು 40% B1 ಹಾಕ್ಬೇಕು. ಫಾರ್ ಎಕ್ಸಾಂಪಲ್ T20 ಇದ್ರೆ 8 ಓವರ್ ಕಂಪಲ್ಸರಿ B1 ಹಾಕ್ಲೇಬೇಕು. 12 ಓವರು ಪಾರ್ಷಲಿ ಸಾಕೋಬಹುದು, ಐದರ್ B2 B3. ಸೊ ಈ ಥರ ರೂಲ್ಸ್ ಇರುತ್ತೆ ಸರ್. ಸೊ ಆಮೇಲೆ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆದಮೇಲೆ ಎಲ್ಲ ಟೂರ್ನಮೆಂಟ್ ಎಲ್ಲ ಸ್ಟಾರ್ಟ್ ಆಯಿತು ಸರ್. ನಮ್ಮಲ್ಲಿ ಅಷ್ಟೊಂದು ಕೋಆರ್ಡಿನೇಷನ್ ಕಮ್ಯುನಿಕೇಷನ್ ಇರಲಿಲ್ಲ. ಎಲ್ಲ ನಾನು ಫಾರಿನರ್ಸ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಾನು ಎಕ್ಸೈಟೆಡ್. ಮತ್ತು ನಮಗೆ ಅವಾಗೆಲ್ಲ ಸ್ಪಾನ್ಸರ್ಶಿಪ್ ಎಲ್ಲ ಎಂಥದೂ ಇಲ್ಲ ಸರ್. ಮಾಮೂಲಿ ನಾವು ಈ ಪಾಂಡ್ಸ್ ಶೂಸ್ ಬರ್ತಾ ಇತ್ತಲ್ಲ ಸರ್, ಪಾಂಡ್ಸ್ ಅಂತ ಒಂದು ಶೂಸ್ ಬರ್ತಾ ಇತ್ತು, ಕ್ಯಾನ್ವಸ್, ಸ್ಕೂಲ್ ಡೇಸ್ ಅಂತ ಶೂಸಲ್ಲಿ ವರ್ಲ್ಡ್ ಕಪ್ ಆಡಕ್ಕೆ ಹೋಗಿದ್ದೀವಿ ಸರ್ ನಾವು. ಗೌರ್ಮೆಂಟ್ ಇಂದ ಏನೂ ಇಲ್ಲ ಸರ್. BCCIನ ಕೇಳಿದ್ರು, ಅಪ್ರೋಚ್ ಮಾಡಿದ್ರು, ನಮಗೆ ಅಫಿಲೇಷನ್ ಕೊಡಿ ಅಂತ ಇಲ್ಲ. ಸರ್ಕಾರ ಕೇಳಿದ್ರು, ಎಂಥದ್ದು ಇಲ್ಲ ಸರ್. ಅವಾಗ ಯಾರೋ ಮೋಸ್ಟ್ಲಿ HSBC ಬ್ಯಾಂಕ್ ಅವರು ಏನೋ ಕ್ರಿಕೆಟ್ ಕಿಟ್ಟಿಗೆ ಮತ್ತು ಆ ಥರ ಕೋಚಿಂಗ್ ಕ್ಯಾಂಪಿಗೆ, ಊಟ ತಿಂಡಿಗೆ ಆ ಥರದ್ದೇನೋ ಸ್ಪಾನ್ಸರ್ಶಿಪ್ ಮಾಡಿದ್ರಂತೆ. ಇವನ್ ಕ್ರಿಕೆಟ್ ಕಿಟ್ಗೂ ಕೂಡ ಇಲ್ದೇನೆ ಇವರು ಅಜಯ್ ಜಡೇಜಾ ಕ್ರಿಕೆಟ್ ಕಿಟ್ನ ಕೊಡಿಸಿದ್ರು. ಅಜಯ್ ಜಡೇಜಾ 2002 ವರ್ಲ್ಡ್ ಕಪ್ಗೆ. ಸೊ ಅದ್ರ ಅವರೊಂದು 10-15 ಬ್ಯಾಟು, ಅಂದರೆ ಬ್ಯಾಟ್ ಅಂದರೆ ನಮ್ಮದು ಒಬ್ಬೊಬ್ರದ್ದು ಒಂದೊಂದು ಪರ್ಸ್ನಲ್ ಬ್ಯಾಟ್ ಅಲ್ಲ, ಟೀಮ್ದು. ಗೊತ್ತಾಯ್ತು. ಹೌದು, ಟೀಮ್ ಕಿಟ್ಟು. ಒಂದು 10 ಬ್ಯಾಟ್ ಇರ್ತವೆ, ಅದನ್ನೇ ಎಲ್ಲರೂ ಯೂಸ್ ಮಾಡಬೇಕು. ಸೊ ಆ ಥರ ಇತ್ತು. ಆಮೇಲೆ ಅದೇ ಹೇಳ್ದಂಗೆ ಸರ್, ಈಗ ಪ್ರತಿಯೊಂದು ಮನೇಲೂ ಒಂದು ಮನೆ ಸಂತೋಷವಾಗಿರ್ಬೇಕು ಅಂತಂದರೆ ಅದು ಯೂನಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಯೂನಿಟಿ ಇಲ್ಲ ಅಂದರೆ ಆಗಲ್ಲ. ಸೊ ಅದೇ ಥರ ಅವಾಗ ಟೀಮಲ್ಲಿ ನೆಟ್ಟಿಗೆ ಕೋಆರ್ಡಿನೇಷನ್ ಕಾಂಬಿನೇಷನ್ ಇಲ್ಲದೇನೆ ವರ್ಲ್ಡ್ ಕಪ್ಪಲ್ಲಿ ಟೀಮ್ ಇಂಡಿಯಾ ಇವನ್ ಸೆಮಿಫೈನಲ್ಗೂ ಕೂಡ ಎಂಟ್ರಿ ಆಗಲಿಲ್ಲ ಸರ್. ಎಷ್ಟು ಟೀಮ್ ಇತ್ತು ಅವಾಗ? 9 ಟೀಮ್ ಬಂದಿತ್ತು ಸರ್. ಹೌದಾ? ಸೆಮಿಫೈನಲ್ ಕೂಡ ಎಂಟ್ರಿ ಆಗಲಿಲ್ಲ. ಭಾಳ ಬೇಸರ ಆಯಿತು ನನಗಂತೂ. ಆಮೇಲೆ 2004 ಪಾಕಿಸ್ತಾನದಲ್ಲಿತ್ತು ಸರ್. ಫಸ್ಟು ಟೈಮು ನಾವು ಬಾರ್ಡರ್ ಕ್ರಾಸ್ ಮಾಡೋಗಿ ಬ್ಲೈಂಡ್ ಕ್ರಿಕೆಟ್ಗೋಸ್ಕರ ಬೇರೆ ಕಂಟ್ರಿಗೆ ಹೋಗಿದ್ದು ಅಂದರೆ ಇಂಡಿಯಾ ಟೀಮ್ ಫಸ್ಟ್ ಪಾಕಿಸ್ತಾನಕ್ಕೆ. ಅವಾಗ ಇವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂಡೋ ಪಾಕ್ ದೋಸ್ತಿ ಬಸ್ ಬಿಟ್ಟಿದ್ರಲ್ಲ ಸರ್, ಅದು ಏನು ಮಜಾ ಇರುತ್ತೆ ಗೊತ್ತಾ ಸರ್ ಅದ್ರಲ್ಲಿ ಟ್ರಾವೆಲ್ ಮಾಡೋದು. ಬೆಳಗ್ಗೆ 5 ಗಂಟೆಗೆ ಡೆಲ್ಲಿ ಬಿಟ್ಟರೆ ಸಾಯಂಕಾಲ 4-5 ಗಂಟೆಗೆ ಲಾಹೋರ್ ರೀಚ್ ಆಗ್ತಾನೆ. ಅವಾಗ ಬಾರ್ಡರ್ ಕ್ರಾಸ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಚೆಕಿಂಗ್ ಆಗುತ್ತೆ, ಎಲ್ಲ ಪ್ಯಾಕ್ ಮಾಡ್ತಾರೆ. ಮತ್ತೆ ಕ್ರಾಸ್ ಆದ ಕೂಡಲೇ ಮತ್ತೆ ಅವರೆಲ್ಲ ಇಳಿಸ್ಬಿಟ್ಟು ಮತ್ತೆ ಎಲ್ಲ ಚೆಕಿಂಗ್ ಮಾಡ್ತಾರೆ. ಆಮೇಲೆ ಅಲ್ಲಿಂದ ನಮ್ಮ ಇಂಡಿಯನ್ ಜೀಪು ನಮ್ಮನ್ನು ಎಸ್ಕಾಟ್ ಮಾಡುತ್ತೆ. ಬಾರ್ಡರ್ ದಾಟಾದ್ಮೇಲೆ ಪಾಕಿಸ್ತಾನ ಜೀಪು ಎಸ್ಕಾಟ್ ಮಾಡುತ್ತೆ. ಚೆನ್ನಾಗಿತ್ತು ಸರ್, ಮಜವಾಗಿತ್ತು. ಸೊ ಅಲ್ಲೂ ಹೋದ್ವಿ. ಅಲ್ಲೂ ಕೂಡ 5 ಮ್ಯಾಚ್ ಇತ್ತು. ನಾವು 2 ಗೆದ್ವಿ, ಅವ್ರು 3 ಗೆದ್ರು. ಅಲ್ಲೂ ಸೋತೋಗ್ಬಿಟ್ವಿ. ಬಟ್ ಫೈನಲ್ ಮ್ಯಾಚಲ್ಲಿ ಸರ್ ಪಾಕಿಸ್ತಾನದವ್ರಿಗೆ ಬಗ್ಬಡ್ದೆ ಸರ್. ನಾನು 198 ಬಾರ್ಸ್ ಬೀಸಾಕ್ಬಿಟ್ಟೆ ಸರ್ ಅವ್ರಿಗೆ. ನಾ ಮ್ಯಾಚ್ ಒಂದು ಗೆದ್ವಿ, 198 ನನ್ನ ಇಂಟರ್ನ್ಯಾಷನಲ್ ಹೈಯೆಸ್ಟ್ ಸ್ಕೋರು. ಆಮೇಲೆ ಮತ್ತೆ 2006 ಸರ್ 2002 ವರ್ಲ್ಡ್ ಕಪ್ನ ಪಾಕಿಸ್ತಾನ ಗೆದ್ಬಿಟ್ರು ಫೈನಲ್. ಅವ್ರು ಗೆದ್ದಿದ್ದ ಖುಷಿಗೆ 2006 ನಾವೇ ಆರ್ಗನೈಸ್ ಮಾಡ್ತೀವಿ ಅಂತ ಪಾಕಿಸ್ತಾನದಲ್ಲಿ ಆರ್ಗನೈಸ್ ಮಾಡ್ಬಿಟ್ರು ಇಸ್ಲಾಮಾಬಾದಲ್ಲಿ. ಹೋದ್ವಿ, ಎಲ್ಲ ಮ್ಯಾಚಸ್ಸು ಆಡಿದ್ವಿ. 4 years ಸರ್, ಎವ್ರಿ 4 years ಹೋದ್ವಿ, ಎಲ್ಲ ಮ್ಯಾಚಸ್ ಆಡಿದ್ವಿ. ಮತ್ತೆ ಫೈನಲ್ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕ್ರಿಕೆಟ್. ಬ್ಲೈಂಡ್ ಕ್ರಿಕೆಟಲ್ಲಿ ಸರ್ ಆಡಿದ್ವಿ. ಅವರೆಲ್ಲ ನಮ್ಮನ್ನ ಚೆನ್ನಾಗಿ ಸ್ಟಡಿ ಮಾಡಿದ್ರು. ಮತ್ತು ಅವರೆಲ್ಲ ಪ್ರೊಫೆಷ್ನಲ್ ಕ್ರಿಕೆಟರ್ಸ್ ಆಗಿದ್ರು. ವರ್ಲ್ಡ್ ಕಪ್ ಗೆದ್ದಾದ್ಮೇಲೆ ಅವರಿಗೆ ಅಫಿಲೇಷನ್ ಸಿಕ್ಬಿಡ್ತು PCB. ಅವರಿಗೆಲ್ಲ ಮಂತ್ಲಿ ಸ್ಯಾಲ್ರಿ, ಅವರಿಗೆಲ್ಲ ಈಗ ನಾವು ಕೆಲ್ಸಕ್ಕೆ ಹೋದ್ರೆ ತಾನೇ ನಾವು ದುಡಿದು ನಮ್ಮ ಸಂಸಾರ ನೋಡೋಕ್ಕಾಗೋದು. ಇಲ್ಲಿ ಅವರು ಜಸ್ಟ್ ಗ್ರೌಂಡಿಗೆ ಹೋದ್ರೆ ಸಾಕು, ಅವರಿಗೆ ಮಂತ್ಲಿ ಸ್ಯಾಲ್ರಿ ಬರುತ್ತೆ. ಆ ಥರ ಎಲ್ಲ ಸೆಟ್ ಮಾಡಾಕ್ಬಿಟ್ರು. ಅದು ಜನರು ದಂಗೆ ಎದ್ದು ಬ್ಲೈಂಡ್ ಕ್ರಿಕೆಟರ್ಗೆ ಯಾಕೆ ಅಫಿಲೇಷನ್ ಕೊಡಲ್ಲ ನೀವು, ಅವ್ರು ನಮ್ಮ ದೇಶಕ್ಕೆ ಹೆಸರು ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಬ್ಲೈಂಡ್ ಕ್ರಿಕೆಟರ್ಸ್ಗೆ ಅಫಿಲೇಷನ್ ಕೊಡಿಸಿದ್ರು. ಆಮೇಲೆ 2000 ಅದೇ ಆ ವರ್ಲ್ಡ್ ಕಪ್ಪಲ್ಲಿ ನಾವು ಫೈನಲ್ವರೆಗೂ ರೀಚ್ ಆದ್ವಿ. ಬಟ್ ಅಗೇನ್ ಸರ್ ಫೈನಲ್ ಸೋತೋಗ್ಬಿಟ್ವಿ ಸರ್. ಫೈನಲ್ ಪಾಕಿಸ್ತಾನ ಮೇಲೆ ಸರ್. ಅವತ್ತೇ ಡಿಸೈಡ್ ಮಾಡಿದೆ ಸರ್, ನಾನು ಇಂಡಿಯಾ ಟೀಮ್ ಕ್ಯಾಪ್ಟನ್ ಆಗಬೇಕು. ನನ್ನ ಹತ್ರ ಇರೋ ಸ್ಕಿಲ್ನ ನಾನು ಎಲ್ಲರಿಗೂ ಹೇಳ್ಬೇಕು, ನಾವು ಭಾರತ ದೇಶಕ್ಕೆ ವರ್ಲ್ಡ್ ಕಪ್ನ ಗೆಲ್ಲಬೇಕು ಅಂತ. ನಾನು ಸ್ಟಾರ್ಟೆಡ್ ಲರ್ನಿಂಗ್ ಲ್ಯಾಂಗ್ವೇಜ್ ಸರ್. ಭಾಷೆ ಕಲಿತೆ ಸರ್. ಇವಾಗ ಒಂದು 8 ಭಾಷೆ ಬರುತ್ತೆ ಸರ್. ಸರ್ ಮರಾಠಿ ಗೊತ್ತಾಗುತ್ತೆ, ಒಡಿಯಾ ಗೊತ್ತಾಗುತ್ತೆ, ಆಮೇಲೆ ಹಿಂದಿ, ಇಂಗ್ಲೀಷು, ಮತ್ತೆ ನನ್ನ ಮದರ್ ಟಂಗ್ ಲಂಬಾಣಿ, ಕನ್ನಡ, ಆಮೇಲೆ ಮಾರ್ವಾಡೀಸ್ ಎಲ್ಲ ಸೈಟು ಅಂಗಡಿಗೆ ಏನಾದ್ರು ತಗೊಳಕ್ ಹೋದಾಗ ಅವ್ರು ಏನಾದ್ರು ಬೈದ್ರೆ ಗೊತ್ತಾಗತ್ತೆ. ಸೊ ಹಂಗೆ ಎಲ್ಲ ಭಾಷೆ ಕಲಿತೆ ಸರ್.
ಸರ್ ದ ಡೇ ವಿಲ್ ಕಮ್ ನೋ 2010 ನ್ಯೂಸ್ ಪೇಪರಲ್ಲಿ ಪ್ರಜಾವಾಣಿ ಪೇಪರಲ್ಲಿ ಬಂತು ಸರ್, ಶೇಖರ್ ನಾಯಕ್ ಅವರು ಭಾರತ ಅಂಧರ ಕ್ರಿಕೆಟ್ ತಂಡದ ನಾಯಕರಾಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ. ಸೂಪರ್ ಸರ್ ಎಷ್ಟು ಖುಷಿ ಆಯಿತು ಅಂದರೆ ಸರ್ ಅವಾಗ ನಂಗೆ ಭಾಳಷ್ಟು ಖುಷಿ ಆಯಿತು. ನಮ್ಮಮ್ಮ ಹೇಳ್ತಿದ್ರಲ್ಲ ಸರ್, ಒಂದು ದಿನ ನಿನ್ನನ್ನು ಎಲ್ಲರೂ ನೋಡೋ ಥರ ಆಗಬೇಕು, ನೀನು ಆ ಥರ ಬೆಳಿಬೇಕು ಅಂತ. ಸರ್ ಇಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟ ಏನು ಪಡ್ತೀನಿ ಅಂದರೆ ಸರ್, ನಾವು ಜೀವನದಲ್ಲಿ ಏನೇ ಅಚೀವ್ ಮಾಡಿದ್ರು ಕೂಡ ಕೆಲವೊಬ್ರು ಅಲ್ಪ ಸ್ವಲ್ಪ ಅಚೀವ್ ಮಾಡಿಬಿಟ್ಟು ನಾನು ಹಂಗೆ ನೀನು ಹಿಂಗೆ ಅಂತ ಹಿಂಗೆ ಎದೆ ಮುಂದೆ ಮಾಡಿಕೊಂಡು ಇದು ಮಾಡ್ತಾರೆ ಸರ್. ಅದೇ ಜಾಸ್ತಿ ತಿಳ್ಕೊಂಡಿರೋರು ಆ ಥರ ಮಾಡೋಕ್ಕಾಗಲ್ಲ ಸರ್. ಆಮೇಲೆ ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಸರ್, ವಿಷಯ ಕಲಿಯೋಕ್ಕೆ ತಿಳ್ಕೊಳ್ಳೋಕ್ಕೆ ನಮಗೆ ಹಸಿವು ಇರಬೇಕು ಯಾವಾಗ್ಲೂ. ಆ ಹಂಗರ್ ಇತ್ತಂದ್ರೇ ನಾವು ಆ ಇಚ್ಚಿರಬೇಕು ಸರ್. ಆ ಇಚ್ಚಿತ್ತಂದ್ರೇ ನಾವು ಜೀವನದಲ್ಲಿ ಏನಾದರೂ ಮಾಡೋಕ್ಕಾಗೋದು. ಸೊ ನಾನೇನಾದರೂ ನಮ್ಮಮ್ಮ ನನಗೆ ಏನಾದರೂ ಆಗಬೇಕು ಅಂತ ಅಂದರು, ನಾನು ಭಾರತ ತಂಡದ ಕ್ಯಾಪ್ಟನ್ ಅದೇ ಒಂದು ಟೂರ್ನಮೆಂಟ್ ಆಡ್ಬಿಟ್ಟು ಬಿಟ್ಬಿಡೋಣ ಅಂತ ಅಂದಿದ್ರೆ ಇಲ್ಲಿವರೆಗೂ ಬರೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಅದನ್ನು ಫಸ್ಟ್ ಸ್ಟೆಪ್ ಆಗಿ ತೊಗೊಂಡೆ, ಫಸ್ಟ್ ಸಕ್ಸಸ್ ಅದು. ಸೊ ಫಸ್ಟ್ ಸ್ಟೆಪ್ಪು ಆ ಥರ ಹೋಗ್ತಾ 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 ಇಂಗ್ಲೆಂಡ್ಗೆ ಹೋದ್ವಿ 2010 ನಾನು ಕ್ಯಾಪ್ಟನ್ ಆದಮೇಲೆ ಫಸ್ಟ್ ಟೂರ್. ಹಾಂ ಸರ್ 6-0 ಇಂದ ಹೊಡ್ಕೊ ಬಂದ್ಬಿಟ್ಟಿವಿ ಸರ್. ವೈಟ್ ವಾಶ್ ಸರ್. ನಂಗೆ ಅವಾಗ ಏನು ಗೊತ್ತಾ ನೆನಪಾಗಿದ್ದು, ನನ್ನ ಮಕ್ಕಳ ನಮ್ಮನ್ನ 100 ವರ್ಷಗಳ ಕಾಲ ಆಳ್ತೀರಾ ನೀವು ನೋಡಿ, ನಿಮಗೆ ಬಂದ್ಬಿಟ್ಟು ಇಲ್ಲಿ ಅವ್ರದೇ ಆಟ ನಿಮ್ಮನ್ನೇ ಬಂದ್ಬಿಟ್ಟು ಬಗ್ಬಡ್ದಿದ್ದೀವಿ ಅಂತ ಹೇಳ್ಬಿಟ್ಟು ಭಾಳ ಖುಷಿ ಆಯಿತು ಸರ್ ನನಗೆ. ಫಸ್ಟ್ ನಿಮ್ಮ ಕ್ಯಾಪ್ಟನ್ಶಿಪ್ ಅಲ್ಲಿ? ಹೌದು ಸರ್, ಫಸ್ಟ್ ಟೂರಲ್ಲೇ ವೈಟ್ ವಾಶ್. ಹೌದು ಸರ್, ನನ್ನ ಕ್ಯಾಪ್ಟನ್ಶಿಪ್ ಅಲ್ಲಿ ನಾವು ಯಾವ ಟೂರ್ನಮೆಂಟು ಸೋತಿಲ್ಲ ಸರ್. ಹೌದಾ? ಹಾಂ, ನಾನು 2002 ಇಂದ 2010 ಆ್ಯಸ್ ಎ ಪ್ಲೇಯರಾಗಿ ಆಡಿದೆ ಇಂಡಿಯಾ ಟೀಮ್ಗೆ. ಆಮೇಲೆ 2010 ಇಂದ 15 ಏನು ಕ್ಯಾಪ್ಟನ್ ಆಗಿದೆ, ನಾವು ಯಾವ ಟೂರ್ನಮೆಂಟು ಸೋತಿಲ್ಲ ಸರ್. ಸರ್ ಈ ಟೂರ್ನಮೆಂಟ್ಗಿಂತ ಮುಂಚೆ ನಾವೆಲ್ಲ ಕರ್ನಾಟಕ ಟೀಮು ಎಲ್ಲರ ಲಕ್ನೋ, ಆಮೇಲೆ ರಾಜಸ್ಥಾನ, ಗುಜರಾತ್ ಎಲ್ಲರ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆಲ್ಲ ಜನರಲ್ ಬೋಗಿ ಅವಾಗೆಲ್ಲ ಪ್ರಾಪರ್ ರಿಸರ್ವೇಷನ್ ಇರ್ತಿರ್ಲಿಲ್ಲ. ಆಮೇಲೆ ನಮ್ಮ ಕ್ಯಾಬಿ ಇದು KCAB ಅಂತ ಸರ್, ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಕರ್ನಾಟಕ ಅಂತ KCAB. ಇವಾಗ ಅದಕ್ಕೆ ಬೋರ್ಡ್ ಇದೆಯಾ? ಹಾಂ, ಬೋರ್ಡ್ ಇದೆ ಸರ್. ಸೊ ಅವರು ನಮ್ಗೆ ದುಡ್ಡು ಕೊಟ್ಬಿಟ್ಟು ಕಳಿಸ್ತಾ ಇದ್ರು ಸರ್. ಯಾಕೆಂದರೆ ಕ್ರಿಕೆಟಿಗೆ ಯಾರೂ ಸಪೋರ್ಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಯಾರೂ ಹೆಲ್ಪ್ ಮಾಡ್ತಿರ್ಲಿಲ್ಲ. ಆಮೇಲೆ 2012 ನಮ್ಮದು ಫಸ್ಟ್ ಎವರ್ T20 ವರ್ಲ್ಡ್ ಕಪ್ ಆಯಿತು. ವರ್ಲ್ಡ್ ಕಪ್ ಸರ್ 2000 ಇಂಡಿಯಾದಲ್ಲೇ ಇಲ್ಲೇ ಸರ್. ಇದು ನಮ್ಮ ಸೆಂಟ್ರಲ್ ಕಾಲೇಜ್ ಗ್ರೌಂಡ್ ಇದೆಯಲ್ಲ ಸರ್, ಅಲ್ಲೇನೆ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನಡೆದಿದ್ದು. ಇವನ್ ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ನಮಗೆ ಸಿಗ್ಲಿಲ್ಲ ಸರ್ ಅವಾಗ. ವರ್ಲ್ಡ್ ಕಪ್ ಮ್ಯಾಚ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಿಗ್ಲಿಲ್ಲ ಸರ್. ಅವಾಗಲ್ಲೇನೋ ಬೇರೆ ಮ್ಯಾಚಸ್. 2017 ಯಾವುದಕ್ಕೊಂದು ಇನ್ವೈಟ್ ಮಾಡಿದ್ರಿ? ಹೌದು ಸರ್, 17 ವರ್ಲ್ಡ್ ಕಪ್ಗೆ ಆಡ್ತಿರ್ಲಿಲ್ಲ. ನಾನು ಅವಾಗ ಟೀಮ್ಗೆ ಮೆಂಟರ್ ಆಗಿದೆ ಸರ್. ಅದು ಫಸ್ಟ್ ಟೈಮ್ ನಾವು ನಿಮ್ಮನ್ನು ಮೀಟ್ ಮಾಡಿದ್ದೆ ಸರ್. ಸೊ ಹಂಗಾಗಿ ಆ ಒಂದು T20 ವರ್ಲ್ಡ್ ಕಪ್ನ ಫಸ್ಟ್ T20 ವರ್ಲ್ಡ್ ಕಪ್ನ ಸರ್, ಅದ್ರದ್ದು ಒಂದು ದೊಡ್ಡ ಕತೆ ಇದೆ. ನಾವು ಒಂದು ಕೋಚಿಂಗ್ ಕ್ಯಾಂಪ್ ಮಾಡಿದ್ವಿ, ಒಂದು 45-50 ಡೇಸ್. IIM ಬ್ಯಾಂಗ್ಳೂರಲ್ಲೇ ಮಾಡಿದ್ವಿ ಸರ್. ನಾನು ಈಗ ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲೇ ಮಾಡಿದ್ವಿ. ಅವಾಗ ನಮ್ಮ ಕೋಚು ಪ್ಯಾಟ್ರಿಕ್ ಸರ್ ಅಂತ, ಅವ್ರು ನಮಗೆ ಯಾವಾಗಲೂ ಹೇಳೋರು, ನೋಡಿ ಫಸ್ಟ್ ಬಂದ್ರೆ ಮಾತ್ರ ಇಡೀ ಪ್ರಪಂಚ ನಿಮ್ಮನ್ನು ನೆನ್ಪಿಟ್ಕೊಳ್ಳೋದು, ಸೆಕೆಂಡ್ ಬಂದ್ರೆ ಅಥವಾ ಥರ್ಡ್ ಬಂದ್ರೆ ನೆನ್ಪಿಟ್ಕೋತಾರೆ, ಬಟ್ ಬಹಳ ಕಮ್ಮಿ ಸಮಯಕ್ಕೆ. ಸೊ ಯು ಹ್ಯಾವ್ ಟು ಬಿಕಮ್ ಫಸ್ಟ್, ಈ ಥರ ಅಂತಿದ್ರು. ಆಮೇಲೆ ಟೂರ್ನಮೆಂಟ್ ಎಲ್ಲ ಸ್ಟಾರ್ಟ್ ಆಯಿತು ಸರ್. ಎಲ್ಲ ಮ್ಯಾಚು ಗೆದ್ಕೊ ಬಂದ್ವಿ. ಸೆಮೀಸಲ್ಲಿ ಲೀಗ್ ಮ್ಯಾಚಸಲ್ಲಿ ಪಾಕಿಸ್ತಾನ ಮೇಲೆ ಸೋತೋಗ್ಬಿಟ್ವಿ ಸರ್ ನಾವು. ಅದು ಬೇರೆ ಶುಕ್ರವಾರ. ಎಲ್ಲರೂ ಫೋನ್ ಮಾಡಿ ಬೈಯೋದು ನನಗೆ. ಶುಕ್ರವಾರ ಹೋಗ್ಬಿಟ್ಟು ಪಾಕಿಸ್ತಾನ ಮೇಲೆ ಸೋತೋಗ್ಬಿಟ್ಟಿದ್ರಲ್ಲ ನೀವು ಹೆಂಗೆ ಫೈನಲ್ ಹೆಂಗೆ ಹೊಡಿತೀರಾ ನೀವು ಎಲ್ಲ ಬೈಯೋರು ಸರ್. ನಾನು ಅದಕ್ಕೆ ಒಂದಿನ ಫೋನ್ ಸ್ವಿಚ್ ಆಫ್ ಮಾಡೇ ಇಟ್ಬಿಟ್ಟಿದ್ದೆ ಸರ್. ಮತ್ತೆ ಮೈಂಡು ಡಿಸ್ಟ್ರಾಕ್ಟ್ ಆಗಿಬಿಡುತ್ತೆ ಸರ್ ಆ ಥರ ಆದರೆ. ಈಗ ಅವ್ರಿಗೆ ಬೇಕಾಗಿರೋದು ಗೆಲುವು, ಇಲ್ಲಿ ಏನು ನಡೀತಾ ಇದೆ, ಸ್ಟ್ರಾಟರ್ಜಿಸು, ಪ್ಲಾನು ಗ್ರೌಂಡಲ್ಲಿ ಇದ್ದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಸರ್. ಹೊರಗಡೆ ಇಷ್ಟಕ್ಕಷ್ಟು ಹೊಡಿಬೋದಾಗಿತ್ತು, ಹಂಗೆ ಮಾಡ್ಬೋದಾಗಿತ್ತು ಅಂತ ಅಂತಾರೆ. ಬಟ್ ಅವ್ರನ್ನ ಔಟ್ ಮಾಡೋದು ಏನು ಕಷ್ಟ ಇರುತ್ತೆ, ಅಥವಾ ಅವ್ರು ಯಾವ ಥರ ಸ್ಕಿಲ್ಲು, ಯಾವ ಥರ ಒಂದು ಗೇಮ್ ಪ್ಲಾನ್ ಮಾಡಿದ್ದಾರೆ, ಅದೆಲ್ಲ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಬಟ್ ಈಗ ಸೋತೋಗ್ಬಿಟ್ಟು, ಬಟ್ ಫೈನಲ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮತ್ತೆ ಅವ್ರ ಟಾಸ್ಕ್ ಎದ್ಬಿಟ್ಟು ನಮಗೆ ಬ್ಯಾಟಿಂಗ್ ಮಾಡಕ್ಕೆ ಹೇಳಿದ್ರು. ನಾವು ಬ್ಯಾಟಿಂಗ್ ಮಾಡಿದ್ವಿ. 20 ಓವರಿಗೆ 258 ಬಾರ್ಸ್ ಬೀಸ್ ಹಾಕ್ಬಿಟ್ವಿ. 28ಗೆ 252 ಅನ್ಸುತ್ತೆ. ಆಮೇಲೆ ಅವರು 228ರವರೆಗೂ ಬಂದರು ಸರ್. ಹಂಗೂ ಬಿಟ್ಕೊಡ್ಲಿಲ್ಲ ಸರ್, ನಾವೇನೇ ಗೆದ್ಬಿಟ್ವಿ. ಸೊ ಫಸ್ಟ್ T20 ವರ್ಲ್ಡ್ ಕಪ್. ಅವಾಗ ನಮ್ಮ ಕೋಚ್ ಹೇಳಿದ್ರು, ನೋಡಿ ಇವಾಗ 1000 ವರ್ಷ ಆದ್ಮೇಲೂ ಕೂಡ ಯಾರು ಫಸ್ಟ್ ಎವರ್ T20 ವರ್ಲ್ಡ್ ಕಪ್ ಬ್ಲೈಂಡ್ ಕ್ರಿಕೆಟ್ ಯಾವ ಕಂಟ್ರಿ ಗೆದ್ದಿದ್ದು ಅಂದ್ರೆ ಪೀಪಲ್ ಕ್ಯಾನ್ ಸೇ ಪ್ರೌಡ್ಲಿ ಇಂಡಿಯಾ ಅಂತ ಅನ್ಬೋದು. ಕ್ಯಾಪ್ಟನ್ ಯಾರಾಗಿದ್ರು ಅಂದ್ರೆ ಶೇಖರ್ ಆಗಿದ್ದ ಅಂತ ಹಿಂಗೆ. ಸೊ ಈ ತರ ನಮ್ಮನ್ನು ಮೋಟಿವೇಟ್ ಮಾಡ್ತಾ ಇದ್ರು ಸರ್. ಸೊ ಅದೇ ತರ 2014 ಕೂಡ ಅದು ಒನ್ ಡೇ ಸರ್. ಆಮೇಲೆ ಸರ್ ವರ್ಲ್ಡ್ ಕಪ್ ಇನ್ನೊಂದು ಹೇಳ್ಬೇಕಂದ್ರೆ ಸೌತ್ ಆಫ್ರಿಕಾ ನಡೆದಿದ್ದಲ್ಲ? ಸರ್ ಅದು ಸೌತ್ ಆಫ್ರಿಕಾ ಸರ್. 2002 ವರ್ಲ್ಡ್ ಕಪ್ ಗೆದ್ದಿದ್ದಕ್ಕೆ ನಿಮ್ಗೆ ಗೊತ್ತಾ ನಮಗೆ ಎಷ್ಟು ಕ್ಯಾಶ್ ಪ್ರೈಸ್ ಸಿಕ್ಕಿರ್ಬೋದು? ಎಷ್ಟು ಸಿಕ್ಕಿರ್ಬೋದು? 2 lakhs ಇಡೀ ಟೀಮ್ಗೆ? ಫುಲ್ ಟೀಮ್ಗೆ 2 lakhs. ವಿನ್ನರ್ಸಿಗೆ 2 lakhs, ರನ್ನರ್ಸ್ ಅಪ್ಪಿಗೆ 1 lakh.
ಯಾಕೆಂದರೆ ಯಾರು ಸ್ಪಾನ್ಸರ್ಶಿಪ್ ಇಲ್ಲ ಸರ್, ಯಾರು ದುಡ್ಡು ಕೊಡೋರಿಲ್ಲ, ಹೆಲ್ಪ್ ಮಾಡೋರಿಲ್ಲ, ಸಪೋರ್ಟ್ ಮಾಡೋರಿಲ್ಲ. ಅದು ನಾವು ದೇಶಕ್ಕೋಸ್ಕರ ಆಡ್ತಾ ಇದ್ದೀವಿ ಸರ್. ಆದರೂ ಕೂಡ ನಮಗೆ ಆ ಒಂದು 2 ಲಕ್ಷದಲ್ಲಿ 24 ಜನರಿಗೆ ಡಿವೈಡ್ ಆಯಿತು ಸರ್. 17 ಜನ ಪ್ಲೇಯರ್ಸು, ಅಸಿಸ್ಟೆಂಟ್ ಕೋಚು, ಮೇನ್ ಕೋಚು, ಫಿಸಿಯೋ, ಅವರು ಇವರು ಮ್ಯಾನೇಜರು ಅಂದ್ಕೊಂಡು 22ರಿಂದ 24 ಜನರಿಗೆ ಡಿವೈಡ್ ಆಯಿತು. ಕೊನೆಗೆ 8,300 ರೂಪಾಯಿ ಬಂತು ಸರ್ ವರ್ಲ್ಡ್ ಕಪ್ ಗೆದ್ದಿದ್ದಕ್ಕೆ ನಮಗೆ ಸರ್. ಬಟ್ ಐ ಕ್ಯಾನ್ ಪ್ರೌಡ್ಲಿ ಸೇ ದ್ಯಾಟ್ ನಾನು ಯಾವತ್ತೂ ದುಡ್ಡಿಗೆ ಹೆಸರಿಗೆ ಕ್ರಿಕೆಟ್ ಆಡಲಿಲ್ಲ ಸರ್. ನಾನು ನಮ್ಮಮ್ಮನ ಆಸೆ ಮತ್ತು ನನ್ನ ಸಂತೋಷಕ್ಕೋಸ್ಕರ ಆಡಿದೆ ಸರ್. ಸೊ ನಾವು ಅಷ್ಟೇ, ಎಷ್ಟೋ ಜನ ಈಗ ನೀವು ನಿಮ್ಗೆ ಎಷ್ಟಕ್ಕೊಂದು ಆಫರ್ಗಳೆಲ್ಲ ಬಂದಿದ್ದನ್ನ ನೀವು ಬಿಟ್ಬಿಟ್ಟು ಈಗ ನಿಮ್ಮ ಇದಕ್ಕೆ ನೀವೇ ಬಾಸ್ ಆಗಿದ್ದೀರಾ ಸರ್ ಇವಾಗ, ಅಲ್ವಾ ಸರ್? ಸೊ ಆ ಥರ ಅದೊಂಥರ ಅದೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಮಾಡ್ತಾ ಇದ್ದೀರಾ ಸರ್. ಸೊ ಇದು ನಿಮ್ಮನ್ನ ತುಂಬ ಎತ್ತರದ ಮಟ್ಟಕ್ಕೆ ತೊಗೊಂಡೋಗುತ್ತೆ ಸರ್ ಖಂಡಿತವಾಗ್ಲೂ. ಸೊ ನಾನು ಯಾವುದೋ ಎಕ್ಸ್ಪೆಕ್ಟೇಷನ್, ನಂಗೆ ದುಡ್ಡು ಸಿಗುತ್ತೆ ಅಥವಾ ನನಗೆ ಇವ್ರು ರೆಕಗ್ನೈಸ್ ಮಾಡ್ತಾರೆ, ನಂಗೆ ಆ ಕಾರ್ ಬರುತ್ತೆ, ನಂಗೆ ಅವ್ರು ಇದು ಗಿಫ್ಟ್ ಕೊಡ್ತಾರೆ, ನಾನು ಅದಕ್ಕೆಲ್ಲ ಆಡಲೇ ಇಲ್ಲ ಸರ್. ನಾನು ನನ್ನ ಸಂತೋಷಕ್ಕೆ ನಮ್ಮಮ್ಮ ಹೇಳಿ ಹೋಗ್ಲಿ ಆ ಥರದ ಆಫರ್ಗಳು ಏನೂ ಬರಲಿಲ್ಲ ಸರ್, ಏನು ಬರಲಿಲ್ಲ ಸರ್. ಅನ್ಸಲ್ವಾಗ ಅವರೆಲ್ಲ ಕ್ರಿಕೆಟ್ ಆಡೋರಿಗೆ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ, ಕೋಟ್ಯಾಂತರ ರೂಪಾಯಿ ಮಾಡ್ತಾರೆ, ನಾವು ದೇಶಕ್ಕೋಸ್ಕರ ಆಡ್ತೀವಿ, ನಾವು ವರ್ಲ್ಡ್ ಕಪ್ ಗೆದ್ಕೊಂಡ್ಬರ್ತೀವಿ, ನಮಗೇನು ಸಿಗಲ್ಲ ಅಂತ ಅನ್ಸಲ್ವಾ? ಏನು ಅವಾಗ ಸರ್ 2012 ಸರ್ಕಾರ ಹೇಳಿತ್ತು ಸರ್, ಈ ಥರ ಈ ಸರಿ ಇಂಡಿಯಾ ಟೀಮು ವರ್ಲ್ಡ್ ಕಪ್ ಗೆದ್ದರೆ ಕರ್ನಾಟಕ ಟೀಮಿಂದ ಯಾರ್ಯಾರು 3 ಜನ ಸೆಲೆಕ್ಟ್ ಆಗಿದ್ವಿ ಇಂಡಿಯಾ ಟೀಮ್ಗೆ. 3 ಜನ ಯಾರ್ಯಾರು ಗೆಲ್ತೀರಾ ಅವ್ರಿಗೆ ಗೌರ್ಮೆಂಟ್ ಜಾಬ್ ಕೊಡ್ತೀವಿ, ಸೈಟ್ ಕೊಡ್ತೀವಿ, ಆಮೇಲೆ ಕ್ಯಾಶ್ ಅವಾರ್ಡ್ಸ್ ಎಲ್ಲ ಕೊಡ್ತೀವಿ ಅಂತ. ಏನು ಕೊಡಲಿಲ್ಲ ಸರ್. ಲೈಕ್ 3 lakh rupees ಕೊಟ್ಟರು ಸರ್ ಪರ್ ಹೆಡ್ಡು, 3 ಲಕ್ಷ ಕೊಟ್ಟರು ಸರ್. ಅವಾಗ ನಾನು 2009 ಮದುವೆ ಆಗಿತ್ತು ನಂದು. ಏಕೆಂದರೆ ಅಪ್ಪ ಅಮ್ಮ ನಾನು 24 ವರ್ಷ ಇದ್ದಾಗೆ ಮದುವೆ ಮಾಡ್ಕೊಬಿಟ್ಟೆ ಸರ್. ಈಗ ನಾನು ಹಾಸ್ಟೆಲಲ್ಲೇ ಬೆಳೆದು ಬಂದವನು, ಹಾಗಾಗಿ ನಂಗೆ ಯಾರಾದರೂ ಟೇಕ್ ಕೇರ್ ಮಾಡೋರು ಇರಬೇಕಲ್ವ ಸರ್. ಹಾಗಾಗಿ ನಾನು ಬೇಗ ಮದುವೆ ಮಾಡ್ಕೊಬಿಟ್ಟೆ. ಸೊ 2012 ಗೆದ್ದಿದ್ದಕ್ಕೆ 3 ಲಕ್ಷ ಕೊಟ್ಟರು ಸರ್. ಆ 3 ಲಕ್ಷನ ಅದಕ್ಕೆ ಮುಂಚೆ ಬಾಡಿಗೆ ಮನೇಲಿದೆ ಸರ್, ನಾನೊಂದು 3,500-4,000 ರೂಪಾಯಿ ಬಾಡಿಗೆ ಮನೆ. ಆ 3 ಲಕ್ಷನ ಒಂದು ಮನೆ ಹುಡುಕಿ ಆ 3 ಲಕ್ಷ ಅವ್ರಿಗೆ ಓನರ್ಗೆ ಕೊಟ್ಟು ಆ ದುಡ್ಡನ್ನು ಮನೆ ಲೀಸಿಗಿದ್ದೆ ಸರ್ ನಾನು. ಸೊ ಅದನ್ನು ಆ ಥರದಕ್ಕೆ ಯೂಸ್ ಮಾಡ್ಕೊಂಡೆ. ಆಮೇಲೆ 2014 ವರ್ಲ್ಡ್ ಕಪ್ ಹೋದ್ವಿ ಸರ್, ಸೌತ್ ಆಫ್ರಿಕಾ. ಎಲ್ಲ ಮ್ಯಾಚು ಆಡಿದ್ವಿ. ಫೈನಲ್ ಮ್ಯಾಚು ಮತ್ತೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಸೊ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಎಷ್ಟು ರೋಮಾಂಚಕವಾಗಿರುತ್ತೆ ಅಂದರೆ ತುಂಬ ಸಂತೋಷ ಆಗುತ್ತೆ ಆ ಮ್ಯಾಚ್ ಆಡಬೇಕು ಅಂತ. ಹೌದು ಸರ್, ಚಿನ್ನಸ್ವಾಮಿ ಸ್ಟೇಡಿಯಂ. ಇದು ಸರ್ ಈ ಒಂದು ಒನ್ ಡೇ ಮ್ಯಾಚಲ್ಲಿ ಈ ಫೈನಲ್ ಮ್ಯಾಚ್ ಭಾಳ ರೋಮಾಂಚಕವಾಗಿತ್ತು ಸರ್. ನಾನು ಟಾಸ್ ಗೆದ್ದೆ, ಪಾಕಿಸ್ತಾನ ಅಬ್ಬಾಸಿ ಅಂತ, ಜೀಸಾನ್ ಅಬ್ಬಾಸಿ, ನೀವು ಬ್ಯಾಟಿಂಗ್ ಮಾಡಿ ಅಂದೆ. ಸೊ ಅವ್ರಿಗೆ ಗೊತ್ತಾ ನಿಮ್ಗೆ ಎಷ್ಟು ಸ್ಕೋರ್ ಮಾಡಿರ್ಬೋದು ಅವರು? 389 ಸ್ಕೋರ್ ಮಾಡಾಕ್ಬಿಟ್ರು 40 ಓವರ್ಗೆ. ಒಂದು ಇನ್ನಿಂಗ್ಸ್ ಆಯಿತು. ನಮ್ಮ ಹುಡುಗರೆಲ್ಲ ಡ್ರೆಸ್ಸಿಂಗ್ ರೂಮಿಗೆ ಬಂದರು. ಎಲ್ಲ ವಾಶ್ರೂಮಲ್ಲಿ 1-2-3 ಜನ ಮಾತಾಡ್ಕೊತಾ ಇದ್ದಾರೆ. ಅಯ್ಯೋಪ್ಪ ಏನು ಮರ್ಯಾ, ಇದು ಇಷ್ಟಕ್ಕೊಂದು ಹೊಡೆದ್ಬಿಟ್ಟಿದ್ದಾರೆ, ನಾವು ಸೋತಂಗೇನೆ, ಸರಿ ವರ್ಲ್ಡ್ ಕಪ್ ನಮ್ದಲ್ಲ ಅಂತೇಳ್ಬಿಟ್ಟು ನಾನು ಕೇಳಿಸ್ಕೊಂಡು ಕೋಚ್ ಹತ್ರ ಬಂದಂದೆ. ಕೋಚ್ ಅಂದರು, ನೀವೆಲ್ಲ ಇಲ್ಲಿ ಏನಕ್ಕೆ ಬಂದಿರೋದು? ಆಡಕ್ತಾನೆ ಸರ್. ನಾವು ಏನಾದರೂ ಒಂದು ಕೆಲಸಕ್ಕೆ ಕೈ ಹಾಕೋಕ್ಕಿಂತ ಮುಂಚೆನೇ ಭಯ ಪಟ್ಕೊಬಿಡ್ತೀವಿ. ಸೊ ಭಯ ಪಟ್ಕೊಬಾರ್ದು ಸರ್, ಧೈರ್ಯವಾಗಿ ಹೆಜ್ಜೆ ಇಡಬೇಕು, ಅವಾಗೇ ನಮಗೆ ಒಂದು ಒಳ್ಳೆ ದಾರಿ ಕಾಣಿಸುತ್ತೆ. ಸೊ ನೀವೆಲ್ಲ ಏನಕ್ಕೆ ಬಂದಿರಾ? ಮ್ಯಾಚ್ ಆಡೋಕ್ಕಲ್ವಾ? ಹೋಗಿ ಆಡೋಕ್ಕಿಂತ ಮುಂಚೆನೇ ನೀವು ಸೋಲು ಯಾಕೆ ಒಪ್ಕೋತೀರಾ ನಿಮ್ಮ ಜೀವನದಲ್ಲಿ? ಸೊ ಸರ್ ಹೋದ್ವಿ. ಓಪನರ್ ಭಯ ಪಟ್ಕೊಬಿಟ್ಟು ಸರ್, ಓಪನರ್ ಭಯ ಪಟ್ಕೊಬಿಟ್ಟು 4th ಡೌನ್, ನಂದು 4th ಡೌನ್ ಬ್ಯಾಟಿಂಗ್. ನಾನು ಸರ್ 2002 2010 ನಾನೇ ಓಪನಿಂಗ್ ಬ್ಯಾಟ್ಸ್ಮನ್, ನಾನೇ ಓಪನಿಂಗ್ ಬೌಲರ್, ನಾನು ಆಲ್ರೌಂಡರ್ ಆ್ಯಕ್ಚುಲಿ. ಜವಾಬ್ದಾರಿ ಯಾವಾಗ ಬಂತು ಕ್ಯಾಪ್ಟನ್ ಆಗಿ, ನಾನು ಹಿಂದೆ ಕೊಟ್ಟೋದೆ, ಬೇರೆ ಪುಷ್ ಮಾಡಿದ್ವಿ ಬೇರೆಯವ್ರನ್ನ. ಯಾಕಂದರೆ ಹಿಂದ್ಗಡೆ ಇನ್ನೂ ಬ್ಯಾಕಪ್ ಇದೆ ನಮಗೆ, ಡೋಂಟ್ ವರಿ ಅನ್ನೋದು ಬರುತ್ತೆ ಸರ್ ಅವಾಗ. ಸೊ 4th ಡೌನ್ ಅವನು ಓಪನಿಂಗ್ ಬಂದೆ. ಹೌದಾ? ನಾನು ಫಸ್ಟ್ ಓವರಲ್ಲಿ ಔಟ್. ಫೈನಲಲ್ಲಿ ಫಸ್ಟ್ ಓವರ್ ಲಾಸ್ಟ್ 6ನೇ ಬಾಲ್ ಕ್ಯಾಚ್ ಹಿಡ್ಕೊಬಿಟ್ಟ ನಂದೊಬ್ಬ ಮೊಹಮ್ಮದ್ ಜಮೀಲ್ ಅಂತ ಇದ್ದಾನೆ, ಕ್ಯಾಚ್ ಹಿಡ್ಕೊಬಿಟ್ಟ, ಬಂದೆ. ಆಮೇಲೆ ಆಡಿದ್ವಿ ಸರ್. ಲಾಸ್ಟು 5 ವಿಕೆಟ್ ಆಗೋಗಿತ್ತು ನಮ್ಮದು. 11 ಓವರ್ಗೆ 148 ಬೇಕಾಗಿತ್ತು. ಸ್ಟಿಲ್ ಇಸ್ ದಿಸ್ ಪಾಸಿಬಲ್ ಸರ್? ಎಲ್ಲಿದೆ 46 ಬಾಲಿಗೆ 148 ರನ್ ಸರ್. ನಾವು ಭಾರತೀಯರು ನಾವು ಎಲ್ಲದನ್ನೂ ಪಾಸಿಬಲ್ ಮಾಡ್ತೀವಿ ಸರ್. 3 ಓವರಿಗೆ 30 ರನ್ನಿಗೆ ತಂದು ನಿಲ್ಲಿಸ್ತೀವಿ ಸರ್. ಒಬ್ಬ ಪ್ರಕಾಶ ಅಂತ ಇದ್ದಾನೆ ಸರ್, ಅವನು ಚನ್ನಪಟ್ಟಣದವನು, ಬಾರ್ದ ಸರ್. 2017 ಅವನೇ ಬಾರಿಸಿದ್ದ, ಬಾರಿಸ್ದ ಸರ್. 88 ರನ್ ಹೊಡೆದು ಬಿಸಾಕ್ಬಿಟ್ಟ ಸರ್ ಅವನು. ಸೊ ಆಮೇಲೆ 3 ಓವರಿಗೆ 30 ಇತ್ತು, 2 ಓವರಿಗೆ 24 ಏನೋ ಬೇಕಾಗಿತ್ತು, 1 ಓವರಿಗೆ 12 ಏನೋ ಇತ್ತು. 2 ಬಾಲ್ ಉಳಿಸ್ಕೊಂಡು ಮ್ಯಾಚ್ ಹೊಡ್ಕೊಂಬಂದ್ಬಿಟ್ವಿ ಸರ್. ಒಂದು ಇನ್ನಿಂಗ್ಸ್ ಆದಾಗ ಸರ್, ಪಾಕಿಸ್ತಾನ್ ಟೀಮ್ ಮ್ಯಾನೇಜರ್ಸು, ಕೋಚ್ ಎಲ್ಲ ಪಾಕಿಸ್ತಾನಕ್ಕೆ ಫೋನ್ ಮಾಡ್ಬಿಟ್ಟು ಅದೇ ಸೆಲೆಬ್ರೇಷನ್ಗೆಲ್ಲ ರೆಡಿ ಮಾಡ್ಕೊಬಿಡಿ ಅಂತ ಆಲ್ರೆಡಿ ಕಾಲ್. ಸೊ ಅದಕ್ಕೆ ಓವರ್ ಕಾನ್ಫಿಡೆನ್ಸ್ ಅಂತಾರೆ ಸರ್.
ಸರ್ ಕಾನ್ಫಿಡೆನ್ಸ್ ಇರಬೇಕೇ ಹೊರತು ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಇರಬಾರ್ದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ. ಯಾಕೆಂದರೆ ನಾನು ಮಾಧ್ಯಮದವ್ರ ಜೊತೆ ಮಾತಾಡ್ತಾ ಇದ್ದೀನಿ, ವಿಡಿಯೋ ಎಲ್ಲ ಭಾಳ ಜನ ನೋಡ್ತಾರೆ. ಸೊ ಕಾನ್ಫಿಡೆನ್ಸು ಇರಬೇಕು, ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಕೂಡ ಇರಬಾರ್ದು ಸರ್. ಸೊ ಹಾಗೆ 2 ವರ್ಲ್ಡ್ ಕಪ್ಗಳನ್ನು ಹೌದು ಸರ್, 2 ವರ್ಲ್ಡ್ ಕಪ್ಪನ್ನು ಗೆದ್ವಿ ಸರ್. ತುಂಬ ಸಂತೋಷದ ವಿಷಯ ಏನಂದರೆ ಫಸ್ಟು ಟ್ವೀಟ್ ಮಾಡಿದ್ದೆ ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಸರ್. 5 ನಿಮಿಷದಲ್ಲೇ ಟ್ವೀಟ್ ಮಾಡಿಬಿಟ್ಟು ಸರ್, ಕಂಗ್ರ್ಯಾಚುಲೇಷನ್ಸ್ ಫಾರ್ ವಿಜುವಲಿ ಇಂಪೇರ್ಡ್ ಇಂಡಿಯನ್ ಕ್ರಿಕೆಟರ್ಸ್ ಅಂತ ಹೇಳ್ಬಿಟ್ಟು ಕಂಗ್ರ್ಯಾಚುಲೇಟ್ ಮಾಡಿದ್ರು. ಅದಾದಮೇಲೆ ವಿರಾಟ್ ಕೊಹ್ಲಿ, ಶಿಖರ್ ಧವನ್, ರೋಹಿತ್ ಶರ್ಮಾ, ಆಮೇಲೆ ಸಚಿನ್ ಸಾರು ಇಂಡಿಯನ್ ಕ್ರಿಕೆಟರ್ಸ್ ಅಂತ ಹೇಳ್ಬಿಟ್ಟು ಕಂಗ್ರ್ಯಾಚುಲೇಟ್ ಮಾಡಿದ್ರು. ಅದನ್ನು ಪ್ರೈಮ್ ಮಿನಿಸ್ಟರ್ ಮ್ಯೂಸಿಯಮಲ್ಲಿ ಇಡಿಸ್ತೀನಿ ಅಂತ ಇವತ್ತು ನಮ್ಮೆಲ್ಲರೂ ಸಿಗ್ನೇಚರ್ ಇರೋ ಬಾಲು ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಮಲ್ಲಿ ಇದೆ ಸರ್. ಸೊ ಹಿಂಗಾಯ್ತು ಸರ್. ಆಮೇಲೆ ಇದೆಲ್ಲ ಆಯಿತು. ಏನಂದ್ರು ಮೋದಿಜಿ ಅವರು ನಿಮ್ಮ ಕ್ಯಾಪ್ಟನ್ಶಿಪ್? ಸರ್ ಮೋದಿಜಿ ನಮಗೆ ತುಂಬ ಇಂಡಿವಿಜುವಲ್ ಒಬ್ಬೊಬ್ರ ಜೊತೆನೂ, ನೀವು ಬೇಕಿದ್ರೆ ನಂದು ಗೂಗಲ್ ಸರ್ಚ್ ಮಾಡಿದ್ರೆ ಮೋದಿಜಿ ಜೊತೆಗೆ ಇಂಡಿವಿಜುವಲ್ ಫೋಟೋ ಬರುತ್ತೆ ಸರ್. ಸೊ ಪ್ರತಿಯೊಬ್ಬರ ಜೊತೆನೂ ಇಂಡಿವಿಜುವಲ್ ಆಗಿ ಫೋಟೋ ತೊಗೊಂಡ್ರು, ಗ್ರೂಪ್ ಫೋಟೋ ತೊಗೊಂಡ್ರು, ಅವರು ವೆಬ್ಸೈಟಲ್ಲಿ ಹಾಕ್ಕೊಂಡ್ರು. ಎಲ್ಲ ತುಂಬ ಸಂತೋಷ ಸರ್ ಅದು. ಸೊ ಅಂಥ ಪ್ರೌಡ್ ಮೂಮೆಂಟ್ನ ಎಂದೆಂದೂ ಮರೆಯೋಕೆ ಆಗದೆ ಇರತಕ್ಕಂಥ ಒಂದು ಪ್ರೌಡ್ ಮೂಮೆಂಟ್ ಸರ್ ಅದು. ಸೊ ಹಾಗೆ ಬಂದ್ವಿ ಸರ್. ಮತ್ತೆ ಆ ವರ್ಲ್ಡ್ ಕಪ್ ಗೆದ್ದು ಬಂದ ಮೇಲೆ ಆದ್ರೂ ಸ್ವಲ್ಪ ಏನಾದರೂ ಬದಲಾಯ್ತಾ ಸರ್? ಅವಾಗ ವರ್ಲ್ಡ್ ಕಪ್ ಗೆದ್ದಾದ್ಮೇಲೆ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು 7 lakhs ಕೊಟ್ಟರು. 7 lakhs ಕೊಟ್ಟರು. ಅದಾದಮೇಲೆ ಹಿಂಗೆ ಕರ್ನಾಟಕ ಬಂದಮೇಲೆ ಕರ್ನಾಟಕ ಸರ್ಕಾರನೂ ಒಂದು ಸ್ವಲ್ಪ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ರು. ಬಟ್ ಆ ಲೆಕ್ಕಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗಿತ್ತು ಸರ್. ಯಾಕೆಂದರೆ ಸರ್ ನಾನೊಂದು ವಿಷಯ ಹೇಳ್ತೀನಿ ನೋಡಿ, ನಮ್ಮ ಡಿಸಬಿಲಿಟಿ ಏನಿದೆ, ನಮ್ಮ ಬ್ಲೈಂಡ್ನೆಸ್ ಆಗಿರ್ಬೋದು, ಬೇರೆ ಬೇರೆ ಅಂಗವೈಕಲ್ಯತೆ ಇರ್ತಕ್ಕಂಥವ್ರು ಎಲ್ಲ ಏನು ಇದ್ದಾರೆ, 80% ಆಫ್ ದ ಡಿಸಬಿಲಿಟಿ ವಿಲ್ ಕಮ್ ಫ್ರಮ್ ದ ಪುವರ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ಅಲ್ವಾ ಸರ್? ಆಲ್ಮೋಸ್ಟ್ ಬಡತನದಲ್ಲಿ ಇರೋರನ್ನೇ ಬಂದಿರ್ತಾರೆ. ಸ್ವಲ್ಪ ಚೆನ್ನಾಗಿರೋವಂಥವ್ರು ಅದು ಇದು ಆಪರೇಷನ್ ಮಾಡ್ಕೊಂಡು ರೆಡಿ ಮಾಡ್ಕೊಬಿಡ್ತಾರೆ ಸರ್. ಅವರಿಗೆ ಊಟಕ್ಕೆ ದುಡ್ಡು ಇರಲ್ಲ, ಇನ್ನು ಅವರಿಗೆ ಕಣ್ಣಿಗೆಲ್ಲ ಆಪರೇಷನ್ ಮಾಡಿಸ್ಲಿ, ಅಥವಾ ಅವನಿಗೆ ಕೃತಕ ಕಾಲೆಲ್ಲ ಹಾಕ್ಸ್ಲಿ, ಅಥವಾ ಅವನಿಗೆ ಕೃತಕ ಕೈಯಲ್ಲಿ ಹಾಕ್ಸ್ಲಿ. ನಿಮ್ಮ ಮನೆಗಳಲ್ಲಿ ಯೋಚನೆ ಮಾಡಲ್ಲ ಹಂಗೆಲ್ಲ ಮಾಡಿಸ್ಬೇಕು, ಸಾಧ್ಯನೇ ಇಲ್ಲ ಸರ್. ದೇವ್ರು ಕೊಟ್ಟಿದ್ದು ಅಂತ ಸುಮ್ಮನೆ ಹೋಗ್ತಾ ಇರೋದು ಅಷ್ಟೇ. ಹೋಗಪ್ಪ ಪೆನ್ಷನ್ ಬರುತ್ತೆ, ಪೆನ್ಷನ್ ಮಾಡಿಸು, ಟ್ರೆಜರಿ ಆಫೀಸಿಗೆ ಹೋಗಿ ತಿಂಗಳಿಗೆ 1400 ರೂಪಾಯಿ ಬರುತ್ತೆ, ಜೀವನ ಮುಗೀತು ಸರ್. ಈ ಥರ ಥಿಂಕ್ ಮಾಡ್ತಾರೆ ಸರ್. ಸೊ ಅದರಿಂದ ಆಚೆಗೆ ಬರಬೇಕು ಅಂತಲೇ ನಾನೊಂದು ಕಾನ್ಸೆಪ್ಟ್ ಮಾಡಿದೆ ಸರ್. ನಾನು 2018 ಶೇಖರ್ ನಾಯ್ಕ್ ಫೌಂಡೇಶನ್ ಅಂತ ಕ್ರಿಕೆಟ್ ಅಕಾಡೆಮಿ ಮಾಡಿದೆ ಸರ್. ಸೊ ಆ ಕ್ರಿಕೆಟ್ ಅಕಾಡೆಮಿ ಮುಖಾಂತರ ನಾನಿವಾಗ ಸುಮಾರು ಜನರಿಗೆ, ಮೊನ್ನೆ ನೀವು ಕೂಡ ಗೆಸ್ಟಾಗಿ ಬಂದಿದ್ರಿ, ಸೊ ಸುಮಾರು ಜನರಿಗೆ ಟ್ರೈನಿಂಗ್ ಕೊಡ್ತಾ ಬರ್ತೀನಿ. ಪ್ರತಿ ವರ್ಷ ಅಟ್ಲೀಸ್ಟ್ 100 ಜನರಿಗಾದರೂ ಟ್ರೈನಿಂಗ್ ಮಾಡಬೇಕು ಅಂತ ನಂದು ಸರ್. ನಂದು ಬೇಸಿಕಲಿ ಏನಂದರೆ, ಯಾವುದೇ ರೀತಿಯ ವಿಶೇಷ ವಿಕಲಚೇತನರಿಗೆ ಅವರು ಯಾವುದಕ್ಕೂ ಡಿಪೆಂಡ್ ಆಗದೇನೆ ಅವರು ಒಳ್ಳೆ ಸ್ಟಡಿ ಚೆನ್ನಾಗಿ ಎಜುಕೇಷನ್ ಮಾಡಿಕೊಂಡು ಅವರಿಗೆ ಒಂದು ಕಾರ್ಪೊರೇಟ್ ಲೆವೆಲಲ್ಲಿ ಅಥವಾ ಗೌರ್ಮೆಂಟ್ ಲೆವೆಲಲ್ಲಿ ಜಾಬ್ ಆಗಬೇಕು. ಮತ್ತು ಅವರು ಈ ಪೆನ್ಷನಿಗೆ ಡಿಪೆಂಡ್ ಆಗಬಾರ್ದು. ಅವರು ಈ ಕಾರ್ಪೊರೇಟ್ಸಿಗೆ ವರ್ಕ್ ಮಾಡಿ ದೇ ಹ್ಯಾವ್ ಟು ಬಿಕಮ್ ಅ ಟ್ಯಾಕ್ಸ್ ಪೇಯರ್ಸ್ ಆಫ್ ಇಂಡಿಯಾ. ಸೊ ದಟ್ ಈಸ್ ಮೈ ಡ್ರೀಮ್ ಸರ್. ಸೊ ಯೂಶ್ವಲಿ ಇವಾಗ ನಮ್ಮ ಮೈನ್ ಕ್ರಿಕೆಟ್ ಟೀಮಲ್ಲಿ ಆಡ್ತಾರಲ್ಲ, ಆ ಟೀಮಲ್ಲಿ ಆಡಿದವ್ರಿಗೆ ಮೇಲ್ ಟೀಮ್ ಇರ್ಬೋದು, ಫಿಮೇಲ್ ಟೀಮ್ ಇರ್ಬೋದು, ಅವ್ರಿಗೆಲ್ಲ ಬ್ಯಾಂಕ್ಗಳಲ್ಲಿ ಕೆಲಸ, ಡಿಪಾರ್ಟ್ಮೆಂಟಲ್ಲಿ ಕೆಲಸ, ಅಥವಾ ಸರ್ಕಾರಿ ಬೇರೆ ಬೇರೆ ಉದ್ಯೋಗಗಳನ್ನೆಲ್ಲ ಕೊಡ್ತಾರೆ. ಸೊ ಸರ್ ನಮ್ಮ ಬ್ಲೈಂಡ್ ಕ್ರಿಕೆಟಲ್ಲಿ ಈ ಥರ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಜಾಬ್ ಕೊಡ್ತಾ ಬಂದಿರಲಿಲ್ಲ. ಇತ್ತೀಚೆಗೆ 3 ತಿಂಗಳ ಹಿಂದೆ ಒಡಿಶಾ ಗೌರ್ಮೆಂಟ್ ಅವರು ಒಡಿಶಾ ಪ್ಲೇಯರ್ಸ್ಗಳಿಗೆ ಜಾಬ್ ಕೊಟ್ಟಿದ್ದಾರೆ. ಹೌದಾ? ಫಸ್ಟ್ ಇನಿಷಿಯೇಟಿವ್ ಮೋಸ್ಟ್ಲಿ ಇದು ಬರ್ತಾ ಬರ್ತಾ ಮುಂದೆ ಹೋಗ್ಬೋದೇನೋ. ಸೊ ಈ ಥರದ ಇಲ್ಲಿ ಕರ್ನಾಟಕದಲ್ಲಿ ನಿಮಗೆ ಆಯ್ತಾ ಸರ್? ನನಗೆ ಸ್ಪೋರ್ಟ್ಸ್ ಕೊಟ್ಟಿದ್ರೆ ನಾನೇ ಎಕ್ಸಾಮ್ ಬರೆದು ನಾನೇ ಇದು ಮಾಡ್ಕೊಂಡು ಇವಾಗ IIM ಅಲ್ಲಿ ಜಾಬ್ ಮಾಡ್ತಿದ್ದೀನಿ ಸರ್. ಸೆಂಟ್ರಲ್ ಗೌರ್ಮೆಂಟ್ ಆಫೀಸು ಸರ್ ಅದು. ಹಾಂ ಸರ್. ಬಟ್ ಸರ್ಕಾರ ಅಲ್ಲ ಸರ್, ಆದರೆ ಸೆಂಟ್ರಲ್ ಗೌರ್ಮೆಂಟ್ದೇನೆ ಎಲ್ಲ. ಬಟ್ ಅದರಲ್ಲೂ ಸ್ವಲ್ಪ ಈ IMB ಕಾಂಟ್ರಾಕ್ಟು ಈ ಥರದ್ದು ಇರುತ್ತೆ ಸರ್. ಹಾಂ, ಸೊ ಈ ಥರದ್ರಲ್ಲಿ ಬರುತ್ತೆ. ಅಂದರೆ ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಥರನೇ, ಆದರೆ ಒಂದು ಸ್ವಲ್ಪ ಅದರಲ್ಲಿ ವೇರಿಯೇಷನ್ಸ್ ಎಲ್ಲ ಇರುತ್ತೆ. ಸೊ ಈ ಥರ ಇರುತ್ತೆ. ಆಮೇಲೆ ಅದೇ ಈ ಥರ ಕ್ರಿಕೆಟ್ ಆಡೋರಿಗೆ ಕೊಡ್ತು. ಹಾಂ ಸರ್, ಕ್ರಿಕೆಟ್ ನನಗೆಲ್ಲ ಕೊಡ್ತಾರೆ. ಹಾಂ ಸರ್. ಸರ್ ಕ್ರಿಕೆಟ್ ಆಡೋರಿಗೆ ಸರ್ ತುಂಬ ಇಂಪಾರ್ಟೆಂಟ್ ಸರ್, ನೆಮ್ಮದಿ, ಸಂತೋಷ, ಸಾರ್ಥಕತೆ. ಹೌದು ಸರ್, ಹೌದು ಸರ್. ಸರ್ ಇಲ್ಲಿ ಏನಂತಂದರೆ, ಈಗ ನಾವೆಲ್ಲ ಒಂದು ದೇಶಕ್ಕೆ ರೆಪ್ರೆಸೆಂಟ್ ಮಾಡಿ ಆಡಿದ್ದೀವಿ ಅಂದರೆ ನಮ್ಮನ್ನು ಇನ್ನೂ ಉತ್ತೇಜನಗೊಳಿಸ್ಬೇಕು ಅಂತಂದರೆ ಸರ್ಕಾರ ಜಾಬ್ ಕೊಡಬೇಕು. ಜಾಬ್ ಕೊಟ್ರೇ ನಮಗೆ ಇನ್ನೂ ಒಂಥರ ಇನ್ನೂ ಏನಾದರೂ ಮಾಡಬೇಕು ಅಂತ ಬರುತ್ತೆ ಸರ್. ಸರ್ ನಾವಾಗಲೇ ಹೇಳಿದ್ನಲ್ಲ ಸರ್, ನೀವು ಆವಾಗಲೇ ವಿತೌಟ್ ಎಕ್ಸ್ಪೆಕ್ಟೇಷನು ನೀವೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ಜನ ಪ್ರೀತಿನ ಗಳಿಸ್ತಾ ಇದ್ದೀರಾ ಅಂತ. ಸೊ ನಾನು ಕೂಡ ಅದೇ ಥರ ವಿತೌಟ್ ಎಕ್ಸ್ಪೆಕ್ಟೇಷನ್ ಬಂದೆ. ಕೊನೆಗೆ ಪದ್ಮಶ್ರೀನೇ ಬಂದ್ಬಿಡ್ತು ಸರ್.
ನಾನು ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಸರ್. ಪದ್ಮಶ್ರೀ ನನಗೆ 32ನೇ ವರ್ಷಕ್ಕೆಲ್ಲ ಸಿಗುತ್ತೆ ಅಂತ ನಾನು ಸರ್. ಸಾಲುಮರದ ತಿಮ್ಮಕ್ಕ ಮೇಡಮ್ಗೆಲ್ಲ ಅವ್ರು ಎಷ್ಟು ವರ್ಷದಿಂದ ಎಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಿಮಗೆ ಪದ್ಮಶ್ರೀ ಸಿಕ್ಕ ದಿನವೇ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿಗೂ ಮತ್ತೆ ನನಗೂ ಸೇಮ್ ಡೇ ಇದಾಗಿದ್ದು ಜಾಬ್, ಪದ್ಮಶ್ರೀ ಅವಾರ್ಡ್ ರಿಸೀವ್ ಮಾಡ್ಕೊಂಡಿದ್ದು. ಸೊ ನಾನು ಇವಾಗ್ಲೂ ಕೂಡ ತುಂಬಾ ಅದ್ರ ಬಗ್ಗೆ ಇವಾಗ್ಲೂ ಕೂಡ ಹಿಂಗ್ ಚಿವುಟ್ಕೋಬೇಕನ್ನೋ ಅಂತ ಅನ್ಸುತ್ತೆ. ಅಂದ್ರೆ ಕನ್ಸ ಅಂತ. ಬಟ್ ಪದ್ಮಶ್ರೀ ಅವಾರ್ಡ್ ಆದವ್ರಿಗೂ ಸಹಿತ ಸರ್ಕಾರದಿಂದ ಬೇರೆ ಬೇರೆ ಬೆನಿಫಿಟ್ಸ್ ಆಗ್ಬೇಕು ಸರ್. ಆಕ್ಚುಲಿ ಕೊಡಬೇಕು, ಬಟ್ ನನಗೆ ಗೊತ್ತಿಲ್ಲ ಸರ್. ನಮ್ಮ ಬ್ಲೈಂಡ್ ಕ್ರಿಕೆಟರಲ್ಲಿ ನಾನು ಫಸ್ಟ್ ಪದ್ಮ ಅವಾರ್ಡಿ ಸರ್. ಹೌದಾ? ಇದುವರೆಗೂ ನನಗೆ ಪದ್ಮ ಅವಾರ್ಡಿಂದ ಅದಕ್ಕೆ ಆಕ್ಚುಲಿ ಬೆಲೆ ಕಟ್ಟಕ್ ಆಗಲ್ಲ ಅಂತ ಅದಕ್ಕೆಲ್ಲ ಕ್ಯಾಶ್ ಅವಾರ್ಡ್ಸು ಅದೆಲ್ಲ ಕೊಡಕ್ಕಾಗಲ್ಲ ಸರ್. ಈ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ 4 ಏನು ಅವಾರ್ಡ್ ಇದಾವೆ ಅದಕ್ಕೆಲ್ಲ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಅದಕ್ಕೆ ದುಡ್ಡು ಕೊಡಲ್ಲ. ಅದ್ಬಿಟ್ಟು ಈ ಅರ್ಜುನ ಅವಾರ್ಡು, ಖೇಲ್ ರತ್ನ 25-30 ಲಕ್ಷ ಎಲ್ಲ ಕೊಡ್ತಾರೆ ಸರ್. ಸೊ ಇದೊಂದು ಸರ್ ತುಂಬಾ ಹೆಮ್ಮೆ ಪ್ರೌಡ್ ಫೀಲ್ ಆಗುತ್ತೆ ಸರ್ ನಂಗೆ. ಯಾಕೆಂದ್ರೆ ಈಗ 1954ರಿಂದ ಹಿಡಿದು 54ನೇ ಇಸ್ವಿಯಿಂದ ಹಿಡಿದು 2024ನೇ ಇಸ್ವಿವರೆಗೂ ಒಂದು 3000 ಜನರಿಗೆ ಪದ್ಮಶ್ರೀ ಸಿಕ್ಕಿರ್ಬೋದು. ಅದ್ರಲ್ಲಿ ನಾನು ಒಬ್ಬ. ಕರೆಕ್ಟ್. ಆಮೇಲೆ ನಮ್ಮ ಅಂಧರ ಕ್ರಿಕೆಟ್, ಬ್ಲೈಂಡ್ ಕ್ರಿಕೆಟ್ ಕಡೆಯಿಂದ ನಾನು ಆಮೇಲೆ ಫಸ್ಟ್ ಪದ್ಮ ಅವಾರ್ಡಿ. ಬಟ್ ದಟ್ ಶುಡ್ ಬಿ ಅಪ್ರಿಶಿಯೇಟೆಡ್ ಬಿಕಾಸ್ ಎರಡಕ್ಕೂ ಈಕ್ವಲ್ ಸ್ಥಾನಮಾನವನ್ನ ಅಟ್ಲೀಸ್ಟ್ ಆಗಿದ್ದಂತಹ ಸರ್ಕಾರ ಕೊಟ್ರಲ್ಲ. ಬಿಕಾಸ್ ವಿರಾಟ್ ಕೊಹ್ಲಿನೂ ಕರೆದು ನಿಮ್ಮನ್ನು ಕರೆದು ಒಂದೇ ದಿನ ಪದ್ಮಶ್ರೀ ಕೊಟ್ಟರು ಅಂತಂದ್ರೆ ನೀವಿಬ್ರು ಏನ್ ಬೇರೆ ಬೇರೆ ಅಲ್ಲ ಅಂತ ಅರ್ಥಲ್ಲ. ಬಟ್ ವಿರಾಟ್ ಕೊಹ್ಲಿಗೆ ಕ್ಯಾಶ್ ಪ್ರೈಸ್ ಆಗ್ಲಿ ಮತ್ತೊಂದಾಗ್ಲಿ ಬೇಕಾಗೇ ಇಲ್ಲ ಸರ್ ಅವರಿಗೆ. ಸರ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಕೆಲವರಿಗೆಲ್ಲ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗಿರುತ್ತೆ, ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗಲ್ಲ. ಕೆಲವರಿಗೆ ಹೆಸರು ಬೇಕು, ಅವಾರ್ಡ್ ಇರಬೇಕು, ಹೆಸರು ಬೇಕು. ಸೊ ಅಂಥವ್ರಿಗೆ ಅದು ಇದಾಗತ್ತೆ ಸರ್. ಹಂಗೆ ಈಗ ನಮಗೆ ಫೈನಾನ್ಷಿಯಲಿ ಎಲ್ಲ ತುಂಬ ಸಪೋರ್ಟ್ ಬೇಕಾಗಿದೆ. ಯಾಕೆಂದರೆ ಒಂದು ಕ್ರಿಕೆಟ್ ಅಕಾಡೆಮಿ ಮಾಡ್ಕೊಂಡು ಅದನ್ನ ನಡ್ಸ್ಕೊಂಡು ಹೋಗ್ಬೇಕು. ಕೆಲವೊಂದು ಟೈಮ್ ಯಾರು ಸ್ಪಾನ್ಸರ್ಶಿಪ್ ಕೊಡ್ತಾರೆ, ಕೆಲವೊಂದು ಟೈಮ್ ಕೊಡಲ್ಲ. ಅಂದ್ರೆ ನಾನು 2-3 ಕ್ಯಾಂಪ್ ನಾನು ಸ್ವಂತ ಸಂಬಳದಲ್ಲಿ ಮಾಡಿದ್ದೀನಿ ಸರ್. ಒಂದು ಕ್ಯಾಂಪ್ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೆ ಒಂದು 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸರ್. ಸರ್ ಈಗ ನಾರ್ಮಲ್ ಕ್ರಿಕೆಟಲ್ಲಿ ಈಗ ನೀವು ಯಾವ್ದಾರ ಒಂದು ಕ್ರಿಕೆಟ್ ಅಕಾಡೆಮಿ ಕೋಚಿಂಗ್ ಸೇರ್ಕೊಂಡ್ರೆ ಡ್ರೆಸ್ಸು ಗಿಸ್ಸು ಎಲ್ಲ ನೀವು ದುಡ್ಡು ಕೊಟ್ಟರೆ ಅವರು ನಿಮಗೆ ಡ್ರೆಸ್ ಕೊಡ್ತಾರೆ, ನೀವು ದುಡ್ಡು ಕೊಟ್ಟರೆ ಅವರು ಎಕ್ವಿಪ್ಮೆಂಟ್ಸ್ ಕೊಡ್ತಾರೆ, ಅದೆಲ್ಲ ಮಾಡ್ತಾರೆ, ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ. ಬಟ್ ಇಲ್ಲಿ ಬ್ಲೈಂಡ್ ಹುಡುಗರನ್ನ ತಂದು ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್ ಮಾಡಬೇಕು 2-3 ದಿನ ಅಂತ ಅಂದರೆ ನಾನೇ ಅವರಿಗೆ ಟ್ರ್ಯಾಕ್ ಪ್ಯಾಂಟ್ ಕೊಡಿಸ್ಬೇಕು, ನಾನೇ ಟೀ ಶರ್ಟ್ ಕೊಡಬೇಕು, ಅಕಾಮಿಡೇಷನ್ ಕೊಡಬೇಕು, ಆಮೇಲೆ ಗ್ರೌಂಡ್ ಚಾರ್ಜಸ್ಸು, ಆಮೇಲೆ ಸರ್ಟಿಫಿಕೇಟ್ಸು, ಮೆಡಲ್ಸು, ಮತ್ತು ಕಾಣಿಸೋರ ಮೇಲೆ ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಅವ್ರದ್ದು ಮ್ಯಾಚಸ್ ಆಡಿಸ್ತೀನಿ. ಯಾಕೆಂತಂದರೆ ಕಾಣಿಸ್ದೇ ಇರೋರು ಕಾಣಿಸೋರ ಮೇಲೆ ಆಡಿದ್ರೆ ಕಾಣಿಸ್ದೇ ಇರೋರಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗುತ್ತೆ. ಎಕ್ಸಾಕ್ಟ್ಲಿ. ಅವಾಗ ಅವರು ಏರಲ್ಲಿ ಶಾಟ್ ಮಾಡಬಾರ್ದು, ಬೇರೆಯವ್ರು ಕ್ಯಾಚ್ ಹಿಡ್ಕೋತಾರೆ, ಆ ಥರದ್ದೆಲ್ಲ ಮೆಂಟಲಿ ಸ್ವಲ್ಪ ಬರ್ತಾರೆ. ಸೊ ಅದೊಂದು ಇಂಟೆನ್ಷನು. ಅದೇ ಹೇಳಿದ್ನಲ್ಲ ಸರ್, ಕೆಲವೊಂದು ಟೈಮ್ ಸ್ಪಾನ್ಸರ್ಶಿಪ್ ಸಿಗದೇನೆ ನನ್ನ ಸ್ವಂತ ದುಡ್ಡಲ್ಲೇ 2-3 ಕ್ಯಾಂಪ್ ಮಾಡಿದ್ದೀನಿ ಸರ್ ನಾನು. ಅಲ್ಲ ಸರ್, ಈಗ ನಿಮ್ಮದು ಟ್ರಸ್ಟ್ ಇದೆ ಅಲ್ವಾ? ಹಾಂ ಸರ್, ಅಂದರೆ ಇದು ಶೇಖರ್ ನಾಯ್ಕ್ ಫೌಂಡೇಶನ್ ಅಂತ ಮಾಡಿದ್ದೀರಾ. ಸೊ ಅದಕ್ಕೆ ಫಂಡ್ಸ್ ಬರಲ್ವಾ? ಅಂದರೆ ಹಾಂ ಸರ್, ಇದಕ್ಕೆ ಅದೇ ಲೈಕ್ ಒಬ್ಬರು ಇದು 3 ಜನ ಸಪೋರ್ಟ್ ಮಾಡಿದ್ದಾರೆ ಸರ್. ಈಗ 3ನೇ ಕ್ಯಾಂಪ್ ನಡೀತಾ ಇದೆ. 2018 ಒಬ್ರು ಸಪೋರ್ಟ್ ಮಾಡಿದ್ರು, ಆಮೇಲೆ ಕೋವಿಡ್ ಆದಮೇಲೆ 21 ಒಬ್ರು ಸಪೋರ್ಟ್ ಮಾಡಿದ್ರು, ಇವಾಗ ಒಬ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಥರ ನೆಕ್ಸ್ಟು ಒಂದು ಕ್ಯಾಂಪ್ ಮಾಡೋಕ್ಕೆ ಹೆಚ್ಚು ಕಮ್ಮಿ ಒಂದು 7 ಲಕ್ಷ ಬೇಕಾಗತ್ತೆ ಸರ್. ಅಂದರೆ 100 ಜನರಿಗೆ ಟ್ರೈನಿಂಗ್ ಮಾಡೋಕ್ಕೆ. ಕ್ರಿಕೆಟ್ ಕಿಟ್ಟು ಅದೆಲ್ಲ ನಾನೇ ತಂದು ಕೊಡೋದ್ರಿಂದ ಆ ಕ್ರಿಕೆಟ್ ಕಿಟ್ ಇದ್ದಾರೆ ಸರ್. ಸರ್ ಜನ ಇದ್ದಾರೆ. ನಾನು ಹೇಳೋದು ಎಲ್ಲರಿಗೂ ಆಸೆ ಇರುತ್ತೆ, ನಮ್ಮ ಮಕ್ಕಳು ಚೆನ್ನಾಗಿ ಆಡಬೇಕು, ನಮ್ಮ ಮಕ್ಕಳು ಕ್ರಿಕೆಟ್ ಮಾಡಬೇಕು, ನನ್ನ ಮಗ ಸ್ವಿಮ್ಮಿಂಗ್ ಕ್ಯಾಂಪ್ಗೆ ಹೋಗ್ಬೇಕು, ಸಮ್ಮರ್ ಕ್ಯಾಂಪ್ಗೆ ಹೋಗ್ಬೇಕು, ಕ್ರಿಕೆಟ್ ಕ್ಯಾಂಪ್ಗೆ ಹೋಗಬೇಕು. ಅದರ ಆಚೆಗೆ ಇನ್ನೊಂದಿಷ್ಟು ಯಾವುದೋ ಪಾಪ ಸ್ವಲ್ಪ ಬಲ ಕಮ್ಮಿ ಇರುವಂಥ, ಅಂದರೆ ಬಲ ಇನ್ ದ ಸೆನ್ಸ್ ಆರ್ಥಿಕ ಬಲ ಕಮ್ಮಿ ಇರುವಂಥ ಒಂದಿಷ್ಟು ಮಕ್ಕಳಿಗೆ ಇವರು ತಮ್ಮ ಕನಸುಗಳನ್ನು ಅವರಮ್ಮ ಹೇಗೆ ಬಿತ್ತಿದ್ರೋ ಹಾಗೆ ಅವರಲ್ಲಿ ಕನಸುಗಳನ್ನು ಬಿತ್ತೋ ಕೆಲಸ ಮಾಡ್ತಾ ಇದ್ದಾರೆ. ಸ್ಕ್ರೀನ್ ಮೇಲೆ ನಾನು ಅವರ ಫೌಂಡೇಶನ್ನ ಅಕೌಂಟ್ ಡೀಟೇಲ್ಸು, UPI ನಂಬರನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನಿಮ್ಮ ಕೈಲಿ ಏನು ಶಕ್ತಿ ಇದೆ ಅವ್ರಿಗೆ ಹೆಲ್ಪ್ ಮಾಡಿ. ಬಿಕಾಸ್ ನಾನು ಹೇಳ್ತಾ ಇರೋದು ಅವ್ರಿಗಲ್ಲ, ಅದು ಇನ್ನೊಂದಿಷ್ಟು ಯಾವುದೋ ಒಂದಿಷ್ಟು ಮಕ್ಕಳಿಗೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ನಮ್ಮ ಕೈಲಾಗಿದ್ದು ನಾವು ಮಾಡೋಣ. ವಾಟ್ ಎವರ್ ದ ಬೆಸ್ಟ್. ಎಲ್ಲೋ ಇರ್ತೀರಿ, ಕೆಲವರು ಎಲ್ಲೋ US ಅಲ್ಲಿ ಕೂತ್ಕೊಂಡು ಈ ವಿಡಿಯೋ ನೋಡ್ತಾ ಇರ್ಬೋದು, ನೀವು ಇನ್ಯಾರೋ ದುಬೈಲಿ ಕೂತ್ಕೊಂಡು ವಿಡಿಯೋ ನೋಡ್ತಾ ಇರ್ಬೋದು. ನಿಮ್ಮ ಒಂದು ವೀಕೆಂಡನ್ನ ಒಂದು ಮೋಜು ಮಸ್ತಿಯ ಹಣ ಒಂದು ತಿಂಗಳಲ್ಲಿ ಒಂದು ದಿನ ಕಟ್ ಮಾಡಿದ್ರೆ ಅಲ್ಲಿ ಯಾವುದೋ ಒಬ್ಬ ವಿದ್ಯಾರ್ಥಿ ಕ್ರಿಕೆಟ್ ಕಲಿಬೋದೇನೋ ಅಂತ ನನಗನ್ಸುತ್ತೆ. ಸೊ ವಿ ಶುಡ್ ಟೇಕ್ ದಟ್ ಇನಿಷಿಯೇಟಿವ್. ಯಾಕಂತಂದರೆ ತುಂಬ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು. ಸೊ ಆ ಶೇಖರ್ ನಾಯಕ್ ಫೌಂಡೇಶನ್ಗೆ ಬಲ ಸಿಗಬೇಕು ಅಂತಂದರೆ ಶೇಖರ್ ನಾಯಕ್ ಅವ್ರನ್ನ ನಾವು ಬಲಪಡಿಸ್ಬೇಕು ಫಸ್ಟ್. ಸೊ ಆ ನಿಟ್ಟಿನಲ್ಲಿ ನಮ್ಮ ಕೈಲಾದ ಪ್ರಯತ್ನವನ್ನು ನಾವು ಮಾಡೋಣ. ದಯವಿಟ್ಟು ಶೇಖರ್ ನಾಯಕ್ ಫೌಂಡೇಶನ್ ಜೊತೆಗೆ ನೀವೆಲ್ಲ ನಿಂತ್ಕೊಳ್ಳಿ. ಇದನ್ನು ನಿಮ್ಮ ಅಕೌಂಟ್ ಡೀಟೇಲ್ಸಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಯಾವಾಗಲೂ ನಿಮಗೊಂದು 1 ಲಕ್ಷ ರೂಪಾಯಿ ಸಂಬಳ ಬಂತ ಸುಮ್ಮನೆ 1,000 ಅಲ್ಲಿ ಕಳಿಸಿ ಫೌಂಡೇಶನ್ ಬಿದ್ದಿದ್ದು ಫೌಂಡೇಶನ್ಲಿರಲಿ ಅಂತ.
ಸೊ ಈ ಥರದ್ದೊಂದು ಮಾಡಿಕೊಂಡ್ರೆ ನಿಮಗೂ ಒಂದು ಸಾರ್ಥಕತೆ ಇರುತ್ತೆ. ಯಾವಾಗಾದರೂ ಬಂದಾಗ ಕ್ಯಾಂಪ್ ನಡೆಯೋ ಸಮಯದಲ್ಲೋ ಒಂದಿಷ್ಟು ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳನ್ನು ಅವರು ಡೇಟಾಬೇಸ್ ಮಾಡ್ಬೋದು, ಏನು ನಡೀತಾ ಇದೆ ಅನ್ನೋದು ನಿಮ್ಗೆ ಅಪ್ಡೇಟ್ ಕೊಡ್ಬೋದು. ಈ ಥರದ ಒಂದು ವ್ಯವಸ್ಥೆ ಆದರೆ ನನ್ನ ಪ್ರಕಾರ ಇನ್ನೊಂದಿಷ್ಟು ಅಂತರ್ದೃಷ್ಟಿ ಅಲ್ವಾ, ಅಂತರ್ದೃಷ್ಟಿ ಅಂತರ್ದೃಷ್ಟಿ ಕೊಟ್ಟಂಗೆ ಅಂತರ್ದೃಷ್ಟಿ ಕೊಟ್ಟಂಗಾಗುತ್ತೆ ಅಂತ ನಾವು ಹೇಳ್ತೀವಿ. ನಾವು ದಿವ್ಯ ದೃಷ್ಟಿ ಅಂತ ಹೇಳ್ತಾ ಇದ್ವಿ ಫಸ್ಟ್. ಯಾಕಂದ್ರೆ ಅವ್ರು ಅದೇ ಹೇಳ್ತಿದ್ರಲ್ಲ, ಅದಕ್ಕೆ ಬಿಸಿಲು ಅಂದ್ರೆ ಗೊತ್ತಿಲ್ಲ, ಮಳೆ ಅಂದ್ರೆ ಗೊತ್ತಿಲ್ಲ, ಕೋಳಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಅವ್ರದ್ದೇ ಕಲ್ಪನೆ. ಸೊ ಅಂತಹ ಕಲ್ಪನೆಗಳಲ್ಲಿದ್ದವ್ರು ದಿವ್ಯ ದೃಷ್ಟಿ ಅಲ್ವಾ. ಇವಾಗ ಅವ್ರದ್ದು ಅದು ಈಗ ಆ ಅಂತರ್ದೃಷ್ಟಿಯಲ್ಲಿ ಅವ್ರು ಕ್ರಿಕೆಟ್ಗಳನ್ನು ನಾನು ಹೇಳ್ತೀನಿ, ಆ ಬಾಲ್ ಕೊಡಿ ಸರ್ಲಿ ಇದೇನು ಸೌಂಡ್ ಇದೆಯಲ್ಲ, ಈ ಸೌಂಡಲ್ಲಿ ಆಡ್ತಾರೆ ಕ್ರಿಕೆಟ್. ಅಂದರೆ ಇವತ್ತು ನಾರ್ಮಲಾಗಿ ಕ್ರಿಕೆಟ್ ಆಡುವಾಗ ಬಾಲು ಕರೆಕ್ಟಾಗಿ ಕಾಣ್ತಾ ಇದೆ, ಅವನು ಹೆಂಗೆ ಹೋಲ್ಡ್ ಮಾಡಿದ್ದಾನೆ, ಗ್ರಿಪ್ಪು ಅನ್ನೋದು ಗೊತ್ತಿರುತ್ತೆ. ಹೆಚ್ಚು ಕಮ್ಮಿ ಇವತ್ತು ಗ್ರಿಪ್ ನೋಡ್ಬಿಟ್ಟು ಅವ್ನು ಏನು ಬಾಲ್ ಹಾಕ್ತಾನೆ ಅಂತ ಜಡ್ಜ್ ಮಾಡುವಂತಹ ಹುಡುಗರೆಲ್ಲ ಸ್ಟ್ರಾಂಗ್ ಆಗಿದ್ದಾರೆ ಇವಾಗ. ಸೊ ಹೀಗಿರುವಾಗ ಅಷ್ಟು ನೀಟಾಗಿ ಬಂದ್ರೂ ಬಾಲು ವಿಕೆಟ್ ಎಗರೋಗ್ಬಿಡುತ್ತೆ ಬೇಲ್ಸು. ಅಂಥದ್ರಲ್ಲಿ ಇಂತಹ ಒಂದು ಚೆಂಡನ್ನು ಬರೀ ಶಬ್ದ ಕೇಳಿ ಅದರಲ್ಲಿ ಒಂದು ಮ್ಯಾಚಲ್ಲಿ ಒಬ್ಬ ಮನುಷ್ಯ 198 ಹೊಡಿಬೇಕು ಅಂತಂದರೆ ಅದಕ್ಕೆ ಅಂತರ್ದೃಷ್ಟಿ ಯಾವ ಮಟ್ಟಕ್ಕೆ ಇರಬೇಕು. ಅಂಥ ಅಂತರ್ದೃಷ್ಟಿ ಇರುವ ಒಂದಿಷ್ಟು ಮಕ್ಕಳಿಗೆ ಬದುಕು ಕಟ್ಕೊಡ್ಬೇಕು ಅಂತ ನಿಮಗನ್ಸಿದ್ರೆ ದಯವಿಟ್ಟು ನಿಮ್ಮ ಕೈಲಿ ಏನಾಗುತ್ತೆ ಸಹಾಯ ಮಾಡಿ. ಪ್ರತಿ ಸಹಾಯವೂ ಸಹಿತ ದೊಡ್ಡ ಸಹಾಯವೇ. ಅಥವಾ ಯಾರಾದರೂ ಕಾರ್ಪೊರೇಟ್ ಕಂಪನಿಯ ಮಾಲೀಕರುಗಳು ಆ ಥರದವ್ರು ಯಾರಾದರೂ ನಿಮ್ಗೆ CSR ಅಲ್ಲಿ ಸಾಕಷ್ಟು ಬೇರೆ ಬೇರೆ ಅವಕಾಶಗಳಿರ್ತವೆ. ಸೊ ದಯವಿಟ್ಟು ಅವರಿಗೆ ಕ್ಯಾಂಪ್ಗೆ ಫುಲ್ ಸ್ಪಾನ್ಸರ್ ಮಾಡಿ ಕ್ಯಾಂಪ್ ಮಾಡ್ಬೋದಲ್ಲ ಸರ್. CSR ಸರ್ ಆ್ಯಕ್ಚುಲಿ ಈ CSR ಅಂತ ಅಂದ್ರಲ್ಲ, ಸೊ ನಾನು ನಮ್ಮ ಬ್ಲೈಂಡ್ ಕ್ರಿಕೆಟು ಈ ಕಂಪ್ನಿಯವರಿಗೆಲ್ಲ ಗೊತ್ತಾಗಲಿ ಅನ್ನೋದಕ್ಕೇನೆ ನಮ್ಮ ಬ್ಲೈಂಡ್ ಕ್ರಿಕೆಟ್ ಟೀಮ್ ವರ್ಸಸ್ ಯಾವ್ದಾರ ಒಂದು ಕಾರ್ಪೊರೇಟ್ ಕಂಪನಿ ಅವ್ರ ಜೊತೆಗೆ ಮ್ಯಾಚ್ ಅನ್ನ ಬ್ಲೈಂಡ್ ಫೋಲ್ಡ್ ಮಾಡಿಸಿ ಅವ್ರಿಗೆ ಬ್ಲೈಂಡ್ ಫೋಲ್ಡ್ ಮಾಡಿಸ್ಬಿಟ್ಟು ಆಡಿಸ್ತೀನಿ. ಸೊ ದಟ್ ಬ್ಲೈಂಡ್ ಕ್ರಿಕೆಟರ್ಸ್ ಏನೇನು ಡಿಫಿಕಲ್ಟೀಸ್ ಎಲ್ಲ ಚಾಯ್ ಪಾಯಿಂಟ್ ಮಸಾಲಾ ಚಾಯ್ ಪಾಯಿಂಟ್ ಮೀಡಿಯಾದ್ರ ಜೊತೆ ಮ್ಯಾಚ್ ಆಡಿದ್ವಿ ಸರ್. ಏನ್ ಗೊತ್ತಾ, ನಾವು ಇದುವರೆಗೂ ನಮ್ಮ ಬ್ಲೈಂಡ್ ಹುಡುಗರು ಯಾರ ಮೇಲೂ ಸೋತಿಲ್ಲ ಸರ್, ಕಣ್ಕಾಣ ಟೀಮ್ಗಳ ಮೇಲೆ ಯಾರ ಮೇಲೂ ಸೋತಿಲ್ಲ. ಸೊ ಸರ್ ಆಮೇಲೆ ನೀವು ಅವಾಗಲೇ ಸಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ನನಗೆ ಅಸಿಸ್ಟೆಕ್ ಫೌಂಡೇಶನ್ ಅಂತ ATF ಅಂತ ಇದೆ ಸರ್. ಅವರು ನನ್ನ ಕ್ರಿಕೆಟ್ ಅಕಾಡೆಮಿಯಲ್ಲಿ ನಾನು ನನ್ನ ಹೆಂಡತಿ ಇಬ್ರೆ ನಾವೇ ಅದನ್ನ ಇಬ್ರು ನೋಡ್ಕೋತಾ ಇರೋದು, ಎಲ್ಲ ಮಾಡ್ತಾ ಇರೋದು. ಎಲ್ಲೆಲ್ಲಿ ಬ್ಲೈಂಡ್ ಸ್ಕೂಲ್ಸ್ ಇದೆ ಅಲ್ಲಲ್ಲಿ ಹೋಗ್ತೀನಿ, ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀನಿ, ಎಲ್ಲ ಮಾಡ್ಕೊಂಡು ಬರ್ತೀನಿ. ಸೊ ಅದೇ ತರ ನನಗೀಗ ಬೆಂಗಳೂರು ಅಂತ ಜಾಗದಲ್ಲಿ ಮಾಡಬೇಕು ಮತ್ತೆ ಕಾರ್ಪೊರೇಟ್ ಜೊತೆ ಎಲ್ಲ ಕನೆಕ್ಟ್ ಆಗಬೇಕು ಅಂದ್ರೆ ನಂಗೆ ATF ಸಪೋರ್ಟ್ ಸರ್. ATF ನವರು ನಾನು ಮೊನ್ನೆ ಬಂದಾಗ ನಂಗೆ ನಿಜವಾಗ್ಲೂ ಐ ಶುಡ್ ಅಪ್ರಿಷಿಯೇಟ್ ದೆಮ್. ಆ ತರದ ಮನಸ್ಥಿತಿಗಳು ನಿಜವಾಗ್ಲೂ ಬೇಕಾಗಿರೋದು. ವಿ ಶುಡ್ ಕಂಗ್ರಾಚುಲೇಟ್ ಹಿಮ್. ಅದಕ್ಕೆ ಫೈನಾನ್ಷಿಯಲಿ ಏನೇ ಇದ್ರು ಕೂಡ ಸರ್, ಯಾರೇ ನನಗೆ ಡೊನೇಷನ್ ಆ ಥರ ಏನಾದರೂ ಶೇಖರ್ ನಾಯ್ಕ್ ಫೌಂಡೇಶನ್ಗೆ ಕೊಡಬೇಕು ಅಂತ ಇರೋಂಥವ್ರು ಅವ್ರು ಅದೇ ನನ್ನ ಹತ್ರ 80G ಇಲ್ಲ ಸರ್ ಸರ್ಟಿಫಿಕೇಟ್. ಈಗ ಯಾರೇ ಡೊನೇಷನ್ ಏನೇ ಕೊಡಲ್ಲ, 80G ನಿಮಗೆ ಕಾರ್ಪೊರೇಟ್ ಇಂದ ಬರ್ಬೇಕಾದ್ರೆ CSR ಬರ್ಬೇಕಾದ್ರೆ 80G ಕೇಳ್ತೀವಿ. ಬಟ್ ಕಾಮನ್ ಆಗಿ ನನ್ನ ಮನೆಯಿಂದ ನಾನು ನಿಮ್ಗೆ ಹಾಕ್ಬೇಕು, ಸಂಬಳದಲ್ಲಿ ನಿಮ್ಗೆ ಹಾಕ್ಬೇಕು, ಆ ಥರ ಆದ್ರೆ ನನ್ನ ಅಕೌಂಟ್ ಡೀಟೇಲ್ಸ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಾನು ಅದನ್ನ ಈ ಒಂದು ಕ್ರಿಕೆಟ್ ಕೋಚಿಂಗಿಗೆ ಯೂಸ್ ಮಾಡ್ತೀನಿ ಸರ್. ಮತ್ತು ಇನ್ನೊಂದು ಏನಂತ ಅಂದರೆ, ನನಗೆ ಸಾಕಷ್ಟು ಜನ ನಮ್ಮ ಸ್ಕೂಲ್ದು ಸ್ಪೋರ್ಟ್ಸ್ ಡೇ ಇದೆ ಬನ್ನಿ, ಅಥವಾ ನಮ್ಮ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಇವತ್ತು ನಾವು ಎಂಪ್ಲಾಯೀಸ್ ರಿಟ್ರೀಟ್ ಇಟ್ಟಿದ್ದೀವಿ ನಮಗೆ. ನಾನು ಆ್ಯಕ್ಚುಲಿ ಮೋಟಿವೇಶ್ನಲ್ ಸ್ಪೀಕರು ಕೂಡ ಸರ್. ನಾನು 1 hour ಹಿಂದಿ, ಇಂಗ್ಲೀಷ್, ಕನ್ನಡ 3 ಲ್ಯಾಂಗ್ವೇಜಲ್ಲೂ ಕೂಡ ಸೆಷನ್ ತೊಗೋತೀನಿ. ಅಂದರೆ ನಾನು ಇವಾಗ ಏನು ಮಾತಾಡ್ಕೊಂಡು ಬಂದೆ, ಈ ಲೈಫ್ ಜರ್ನಿನೇ ತಗೊಂಡು ಕಾರ್ಪೊರೇಟ್ ಲೆವೆಲಲ್ಲೆಲ್ಲ ಹೆಂಗಿರುತ್ತೆ, ಹೆಂಗೆ ಆಗಬೇಕು, ಮನಸ್ತಾಪಗಳು ಹೆಂಗೆ ಆಗ್ತವೆ, ಸೊ ಅದ್ರ ಬಗ್ಗೆ ನಾನು ಸೆಷನ್ಸ್ ಎಲ್ಲ ತೊಗೋತೀನಿ. ಆ ಸೆಷನ್ಗೆಲ್ಲ ಹೋದಾಗ ನಂಗೆ ಯಾರಾದರೂ 15,000 ಅಥವಾ 20,000 ಅಥವಾ 5,000 ಅಥವಾ 30,000 ಇದು ಏನು ಕೊಡ್ತಾರೋ ಅಮೌಂಟ್ನ ಅದನ್ನ ನಾನು ಕ್ರಿಕೆಟಿಗೆ ಅಂತಾನೆ ಎತ್ತಿಟ್ಬಿಡ್ತೀನಿ. ನನಗೆ ಫೆಲಿಸ್ಟೇಷನ್ ಮಾಡಿದ್ದು ನನ್ನ ಮನೆಗೆ ನನಗೆ ಉಳ್ಕೊಳ್ಳೋದು ಆ ಒಂದು ಹಣ್ಣಿನ ಬುಟ್ಟಿ, ಆಮೇಲೆ ಒಂದು ಟ್ರೋಫಿ, ಹಾರ, ಒಂದು ಮೈಸೂರು ಪೇಟ. ಆ ದುಡ್ಡನ್ನ ಹಂಗೆ ನಾನು ಕ್ರಿಕೆಟ್ ನೆಕ್ಸ್ಟ್ ಕೋಚಿಂಗ್ ಕ್ಯಾಂಪಿಗೆ ಇದಕ್ಕೆ ಒಂದು ಕ್ರಿಕೆಟ್ ಕಿಟ್ ಬಂತಪ್ಪ, ಅಥವಾ ಕ್ರಿಕೆಟ್ ಹುಡುಗರಿಗೆ ಟ್ರ್ಯಾಕ್ ಪ್ಯಾಂಟು T-ಶರ್ಟಿಗೆ ದುಡ್ಡು ಬಂತಪ್ಪ, ಸೊ ಈ ಥರ ಸೇವ್ ಮಾಡಿ ಇಟ್ಟಿದ್ದೀನಿ. ಇವಾಗಲೂ ಕೂಡ 72,000 ಸಮಥಿಂಗ್ ಎತ್ತಿಟ್ಟಿದ್ದೀನಿ. ನೆಕ್ಸ್ಟ್ ಕ್ಯಾಂಪಿಗೆ ಬೇಕು, ಮತ್ತೆ ನಂಗೆ ಅಪ್ ಟು 2 lakhs ಮಾಡಬೇಕು. ನಿನ್ನೆ ಅದೊಂದು ಸ್ಕೂಲ್ ಪ್ರೋಗ್ರಾಮಿಗೆ ಹೋಗಿದೆ, ಅವರೊಂದು 7,000 ಕೊಟ್ಟರು. ಸೊ ಈ ಥರ ಸರ್ ಕ್ರಿಕೆಟ್ ನನ್ನನ್ನು 0 ಇಂದ ಇಲ್ಲಿ ಹೀರೋವರೆಗೂ ಮಾಡಿದೆ ಸರ್. ಇನ್ನು ನಾನು ಕ್ರಿಕೆಟಿಗೆ ಮಾಡದೆ ಹೋದ್ರೆ ನನಗೆ ದ್ರೋಹ ಮಾಡ್ಬೇಕಾಗ್ಬಿಡುತ್ತೆ ಸರ್. ಅಲ್ಲ, ನಿಮ್ದು ಅದು ಗುಣ, ಅದು ದೊಡ್ಡ ಗುಣ. ಯಾಕಂತಂದ್ರೆ ಇವತ್ತು ಕ್ರಿಕೆಟ್ ಆಡಿ ಸಾಧಕರಾಗಿ ಕ್ರಿಕೆಟ್ನಿಂದಲೇ ಕೋಟಿ ಮಾಡಿದವರು ಸಹಿತ ಇವತ್ತು ಮತ್ತೆ ಲಕ್ಷಾಂತರ ರೂಪಾಯಿ ಫೀಸ್ ಇರುವ ಕೋಚಿಂಗ್ ಕ್ಯಾಂಪ್ಗಳನ್ನು ಮಾಡ್ತೀವಿ. ಅಷ್ಟೇ ಬಿಟ್ಟರೆ ಬಿಸ್ನೆಸ್ ಆಗಿದೆ ಅಷ್ಟೇ ಬಿಟ್ಟರೆ ಯಾರೇನು ಹುಡುಗಿಯಾಗಿ ಕೊಡಬೇಕು ಅಥವಾ ಯಾರನ್ನೋ ಒಂದಿಷ್ಟು ಜನ ಬದುಕು ಕಟ್ಟಬೇಕು ಅಂತ ಯಾರೇನು ಮಾಡ್ತಾ ಇಲ್ಲ.